ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೈರಮೃತವಿಶದೈರಂಶಭಿಪ್ಲಾವಯನ್ ಮಾಮಾವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯ ಮನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮನಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮಕೃಷ್ಣಶ್ಚ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಆಚಾರ್ಯ ಮಧ್ವರ ಬಹುಸ್ಮರಣೆಯ ಪರ್ವಕಾಲದಲ್ಲಿ ನಾವು ಸೇರಿದ್ದೇವೆ. ವಂದನೆಗಳೊಂದಿಗೆ ಬಹುಸ್ಮರಣೆ ಯಾಕೆ ಹೇಳಿದೆ ಅಂದರೆ ನಿತ್ಯ ಸ್ಮರಣೆ ಇರಲಿಕ್ಕಾಗಿ ಬಹುಸ್ಮರಣೆ ಅಂತ. ಹಾಗಾಗಿ ಆಚಾರ್ಯರ ಸ್ಮರಣೆಯ ದಿನ ಅಂತಲ್ಲ, ನಿತ್ಯ ಸ್ಮರಣೆ. ಹಾಗಾಗಿ ವಾರ್ಷಿಕವಾಗಿ ಆದರೂ ಭಗವಂತನ ಸೇವೆ ಎಂಬಂತೆ ಭಗವಂತನ ಬಗ್ಗೆ ನಮಗೆ ನಿಖರವಾದ ಮಾಹಿತಿ ಕೊಟ್ಟು ತುಂಬ ಪ್ರಕಾರಗಳಲ್ಲಿ ಮಧ್ವಾಚಾರ್ಯರು ನಮಗೆ ಮಾರ್ಗದರ್ಶಿ ಆಗಿದ್ದಾರೆ. ನಿತ್ಯ ಭಗವಂತನ ಬಗ್ಗೆ ನಾವು ಸೇವೆ ಮಾಡಬೇಕು ಅಂದಾಗ ಎಷ್ಟು ಹೊತ್ತಿಗೆ ಏಳಬೇಕು, ಎಷ್ಟು ಉದ್ದ ಜಪ ಮಾಡಬೇಕು, ಹೇಗೆ ಜಪ ಮಾಡಬೇಕು, ಇದನ್ನೆಲ್ಲ ನೇರ ಹೇಳುತ್ತಾರೆ. ತುಂಬ ಆಶ್ಚರ್ಯ ಅಂದರೆ ಬಹಳಷ್ಟು ದೊಡ್ಡ ಮಟ್ಟಿನ ಧರ್ಮಶಾಸ್ತ್ರಗಳನ್ನು, ಧರ್ಮ ನಿಬಂಧಗಳನ್ನೆಲ್ಲ ಓದಬೇಕಾಗ್ತದೆ. ಆದರೂ ನಿರ್ಣಯ ಸಿಗುವುದು ಕಷ್ಟ ಇರ್ತದೆ. ಇತಿಹಾಸಗಳನ್ನು ಪರಿಕಿಸುವುದು ಬಹಳ ಉದ್ದ ಆಗ್ತದೆ. ಯಾರು ಹೇಗೆ ಮಾಡುತ್ತಿದ್ದರೂ ನೋಡಿಕೊಳ್ಳುವುದು ಅದು ಇತಿಹಾಸವನ್ನು ಪರಿಕಿಸುವ ಲಕ್ಷಣ. ಅದರಿಂದ ನಾವು ಅದನ್ನು ಕಲೀಲಿಕ್ಕೆ, ಅಪ್ಲಿಕೇಶನ್ ಮಾಡಿಕೊಳ್ಳಲಿಕ್ಕೆ ನೋಡುವಂಥದ್ದು. ಅದರ ಬದಲಿಗೆ ಹೀಗೆ ಅಂತೇಳಿ ಒಂದು ಡೈರೆಕ್ಟಾಗಿ ಹೇಳತಕ್ಕಂತಹ ಒಂದು ಗೆರೆ ಭಾಳ ವಿಚಿತ್ರ ಅನ್ನಿಸ್ತದೆ. ಜಪ ಮಾಡಬೇಕು ಅಂದಾಗ ಏನೇ ಆಗಲಿ, ಯಾವುದೇ ಮಂತ್ರ ಆಗಲಿ, ಬೆಳಿಗ್ಗೆ ಮಿಂದು ಬಂದು ಹೇಗೆ ಮಾಡುವುದು, ಎಷ್ಟೊತ್ತಿಗೆ ಒಂದು ಕೇಳಿಕೊಂಡ್ರೆ ನೇರ ಉತ್ತರ ಹೇಳಬೇಕಲ್ಲ. ಆ ಸೂರ್ಯ ದರ್ಶನಾತ್ ತಿಷ್ಟೇತು ತತಸ್ತುಪ ವಿಷೇತವ. ಸೂರ್ಯ ಬರುವವರೆಗೆ ನಿಲ್ಲಬೇಕು, ಮತ್ತು ಕೂತ್ಕೊಂಡು ಮಾಡಬಹುದು. ಇದು ಉತ್ತರ ಹೊರತು ಜಪ ಮಾಡಬೇಕು ಹೇಗೆ ಎನ್ನುವುದಕ್ಕೆ ಒಂದು ಬಹಳ ಸುಂದರವಾದ ಮಾತು. ಸೂರ್ಯ ಬರುವವರೆಗೆ ನಿಂತುಕೊಂಡು ಜಪ ಮಾಡಿ, ಮತ್ತೆ ಬೇಕಾದರೆ ಕೂತ್ಕೊಳ್ಳಿ. ಜಪ ಮುಗಿಯದಿದ್ದರೆ ನಿಂತೆ ಮುಂದುವರಿಸ್ಬೋದು, ಜಪ ಮುಗಿಯದಿದ್ದರೆ ಕೂತು ಮುಂದುವರಿಸ್ಬೋದು. ಜಪ ಮುಗಿದ್ರೆ ಹೇಳಬೇಕಾಗಿಲ್ಲ ಅಲ್ಲಿ ಕೂತ್ಕೊಳ್ಳಿ ಅಂತ, ಅದು ಹೋಗಿ ಅಂತ. ಈಗ ಒಂದು ಮಾರ್ಜಿನ್ ಸಿಕ್ಕಿತ್ತಲ್ಲ, ಸೂರ್ಯ ಬರುವವರೆಗೆ ಅಂತ. ಹಾಗಾದರೆ ಸೂರ್ಯ ಬರೆಯುವಾಗ ಜಪ ಆಗಬೇಕು ಎನ್ನುವುದೊಂದು ಕಡ್ಡಾಯ. ಇದನ್ನು ರೂಢಿಸಿಕೊಳ್ಳಿಕ್ಕಾಗತ್ತಾದರೆ ನೋಡಿ. ನಮ್ಮ ಬದುಕಿನಲ್ಲಿ ಉದ್ದಕ್ಕೆ ಒಂದೊಮ್ಮೆ ನಾವು ದೇವರ ಬಗ್ಗೆ ಮಾತಾಡುವುದಾದರೆ, ದೇವರ ಬಗ್ಗೆ ಮಾತಾಡುವುದು ಅಂದರೆ ಜಪ ಅಂತ ಅರ್ಥ. ದೇವರ ಜೊತೆಯಲ್ಲಿ ಮಾತಾಡೋದಕ್ಕೆ ಜಪ ಅಂತ ಹೆಸರು. ಜಪದಿಂದ ಏನಾಗ್ತದೆ ಅಂದರೆ ಮಾಡಿದ ಎಲ್ಲ ಪಾಪಗಳ ನಿವೃತ್ತಿ ಆಗ್ತದೆ ಅಂತ. ಆ ಪಾಪ ಮೂಲಕವಾದದ್ದೇ ನಮ್ಮ ಮುಂದಿನ ಬರುವಿಕೆಗಳು, ಆಗಮನಗಳು, ಅಂದರೆ ಬರ್ತ್ಸ್ ಅಂತ ಅರ್ಥ. ಜನ್ಮಗಳು ಇನ್ನು ಏನೆಲ್ಲ ಬರ್ತವೆ ಅದಕ್ಕೆ ಇವತ್ತೇ ನಾವು ರೆಡಿಯಾಗಿದ್ದೇವೆ ಕರ್ಮಗಳಿಂದ. ಅದನ್ನು ನಿವೃತ್ತಿಯಾಗಲಿಕ್ಕೆ ವ್ಯವಸ್ಥೆ. ಜಕಾರೋ ಜನ್ಮ ವಿಚ್ಛೇದ ಪಕಾರ ಪಾಪನಾಶಕ ಅಂತ. ಜಪ ಎನ್ನುವುದನ್ನು ಅವರು ಕಂಪೈಲ್ ಮಾಡಿಕೊಟ್ಟ ವರ್ಡದು. ಜಪ ಅಂದರೆ ಏನು ಅಂದರೆ 2 ಅಕ್ಷರ ಇದೆ. ಜ ಅಂದರೆ ಜನ್ಮ, ಅದನ್ನು ನಿಲ್ಲಿಸ್ತದೆ ಅಂತ. ಪ ಅಂದರೆ ಪಾಪ, ಅದನ್ನು ಮುಗಿಸ್ತದೆ ಅಂತ. ನಮ್ಮದು ಪಾಪವೂ ಮುಗಿಯುವುದಿಲ್ಲ, ಜನ್ಮವೂ ಮುಗಿಯುವುದಿಲ್ಲ. ಇದು ಎವರೆಂಡ್ ಇದ್ದ ಹಾಗೆ. ಯಾಕೆಂದರೆ ನಾವು ಜಪವೇ ಮಾಡುವುದಿಲ್ಲ. ಅದಕ್ಕೆ ಜಸ್ಟ್ ಮಾಡುತ್ತೇವೆ, ಆದರೆ ಟೈಮ್ಲಿ ಮಾಡೋದಿಲ್ಲ, ಸೋತದ್ದಿಲ್ಲ.
ನಮ್ಮದು ಉಳಿದ ಎಲ್ಲ ಕಡೆ ಈಗ ಜ್ವರ ಬಂದಿದೆ ಅಂತ ಅವನಿಗೆ ಫೋನ್ ಮಾಡಿದ್ದಾರೆ, ಮಾತ್ರ ತರ್ತೇನೆ ಹೇಳಿದ್ದಾರೆ, ಮತ್ತು ಅದು ಬರುವಾಗ 2 ದಿನ ಆಗಿದೆ ಅಂತಿದ್ದಾರೆ. ಇವನ ಜ್ವರ ನಿಲ್ತದ 2 ದಿನ ಸ್ಟೇ ಆಗ್ತದ? ಅವ್ರು ಬರುವಾಗ 2 ದಿನ ಹೇಳಿದ್ದವುದು, ಆದರೆ ತಂದು ಕೊಡುವಾಗ ಒಬ್ಬನ ಕೈಯಿಂದ ಬರೋ 3 ದಿನ ಮುಗಿದಿದ್ದೆ. ಹೇಗೂ ಕೊಟ್ಟಿದ್ದಾರಲ್ಲ, ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಮತ್ತೆ ತೊಗೊಳ್ತಾ ಇದ್ದಾನೆ ನೀವು. ಎಂಥದ್ದಕ್ಕೆ ಅವ್ರು ಹೇಳಿದ್ದಾರೆ, ಬಂದದ್ದು ಜ್ವರ ಮೊನ್ನೆ, ಮಾತ್ರೆ ತಿನ್ನುವುದು ಇವತ್ತು. ಕೆಲಸ ಏನಾಗಿದೆ, ಮಾತ್ರೆ ಖಾಲಿಯಾಗಿದೆ ಎನ್ನುವುದು ಸತ್ಯ, ಅಲ್ಲಿಗೆ ಫೀಸು ರವಾನೆ ಆಗಿದೆ ಎನ್ನುವುದು ಅಷ್ಟೇ ಸತ್ಯ. ಅದರಾಚೆಗೇನು ಇರಲಿಲ್ಲ. ಜ್ವರಕ್ಕೂ ಮಾತ್ರೆಗೂ ಸಂಬಂಧ ಇಲ್ಲ. ಹಾಗೆ ನಮ್ಮದು ಜಪಕ್ಕೂ ನಮ್ಮ ಪಾಪದ ನಿವೃತ್ತಿಗೂ ಜನ್ಮ ರಾಹಿತ್ಯಕ್ಕೂ ಸಂಬಂಧ ಇಲ್ಲ. ಯಾಕೆ ಕೇಳಿದರೆ ನಮ್ಮದು ಟೈಮ್ ತಪ್ಪಿದ ಜಪ. ಇದನ್ನು ಒಪ್ಪಿಕೊಳ್ಳುವುದಿಲ್ಲ ನಾವು. ಅದು ಯಾವಾಗಾದರೂ ಮುಂದೆ ಬರುವ ಜ್ವರಕ್ಕಾದರೂ ಆಗೋದಿಲ್ಲ ಅಡ್ವಾನ್ಸ್ ಯಾರದ ಮೊನ್ನೆ ಅಡ್ವಾನ್ಸ್ ಬರುವ ಜ್ವರಕ್ಕೆ ಈಗಲೇ ಮಾತ್ರೆ ತಗೋ. ಹಾಗಾದರೆ ಎಲ್ಲರೂ ಈಗಲೇ ಎಲ್ಲ ಥೆರಪಿ ಮಾಡಿಕೊಳ್ಳಿ. ಆಸ್ಪತ್ರೆಯಲ್ಲಿ ಕೇಳೋದು ಯಾವಾಗ ಫ್ರೀ ಇರ್ತೀನಿ ನಾನು ಸೇರ್ತೇನೆ ಹೇಳೋದು. ಮತ್ತು ಯಾವಾಗಲೂ ಬರೋ ರೋಗಕ್ಕೆ ಇವತ್ತೊಂದು ಮಾರ್ಕ್ ಹಾಕಿಬಿಡಿ. ಇದೆಲ್ಲ ನಮಗೆ ತಮಾಷೆ ಕಾಣ್ತದೆ, ನಗು ಬರ್ತದೆ. ಆದರೆ ನಾವು ಮಾಡುವುದು ಇಲ್ಲಿ ನೋಡಿದಾಗ ಎಲ್ಲ ಹೀಗೆ ಅಲ್ಲವ? ಅದು ಗ್ಯಾರಂಟಿಯಾ ಪಾಪ ಹೋಗೋದು? ಅದು ಗ್ಯಾರಂಟಿ. ಹೇಗೆ ಗೊತ್ತು? ಮಾಡಿ ನೋಡಿ. ನೀವು ಸರಿಗಟ್ಟಿನಲ್ಲಿ ಮಾಡದೆ ಹೇಳೋದೆಂಥದನ್ನು ಮಾಡಿ ನೋಡಬೇಕು. ನಾವು ಕಡ್ಡಾಯವಾಗಿ ಮಾಡಿ ನೋಡಬೇಕು. ಮಾತ್ರೆಗಳೇ, ಮದ್ದುಗಳೇ, ಚಿಕಿತ್ಸೆಗಳೇ ಬೆನ್ನು ನೋವು ಹೋಗಲಿಕ್ಕೆ ಅವರು ಹೇಳಿದ್ದಾರೆ 45 ಡಿಗ್ರಿಯಲ್ಲಿ 2 ಕಾಲನ್ನು ಮೇಲಕ್ಕೆ ಮಾಡಿ 25 ಡಿಗ್ರಿಗೆ ಮಾತ್ರ ವಾಲಿಸಿ ಹೀಗೆ ಒಂದು 20 ಕೌಂಟ್ಸ್ ಮಾಡಿ ಹೀಗೆ ಆವತ್ತಿಗೆ ಸಾಕು ಮಾಡಿ ಮತ್ತು ಮರುದಿನಕ್ಕೆ ಶುರು ಮಾಡಿ ಅಂತ. ನಾವು ಒಂದು ಸರ್ತಿ ಕಾಲ ಎತ್ತುವಾಗಲಿ ಇದಾಗೋದಲ್ಲ ಹೋಗೋದು ಇಟ್ಟರೆ ಮತ್ತು ಯಾವಾಗ ನಮ್ಮ ಥೆರಪಿ ಸಮ ಆಗ್ತದೆ ಹೇಳಿ. ಇದನ್ನು 25 ದಿವಸ ಮಾಡಲಿಕ್ಕೆ ಹೇಳಿದ್ದಾರೆ ಮತ್ತೆ ಕೋರ್ಸ್. ಅಷ್ಟಕ್ಕೂ ನಮಗೆ ಪುರುಸೊತ್ತಿಲ್ಲ. ಹಾಗಾದರೆ ಯಾವುದು ಪ್ರತ್ಯಕ್ಷವಾದ ಫಲದ ಬಗ್ಗೆಯೇ ನಮ್ಮಲ್ಲಿ ಅಸಡ್ಡೆ ಇದೆ, ಪ್ರವೃತ್ತಿ ಇಲ್ಲ. ಇನ್ನು ಅತೀಂದ್ರಿಯವಾದ ಅಪ್ರತ್ಯಕ್ಷವಾದರ ಬಗ್ಗೆ ನೀವು ಅಷ್ಟು ಕರಾರುವಾಗಿ ಆಗ್ತದ ಅಂತ ಕೇಳಿದರೆ ಅದು ಆಗ್ತದೆ. ಮಾಡಿ ನೋಡಿ, ಈಗ ಮತ್ತೆ ನೋಡು. ಯಾಕೆ ಅಂದರೆ ಅಕ್ಷರಗಳ ಮತ್ತೆ ಮತ್ತಿನ ಉಚ್ಚಾರಣೆಯಿಂದ ನಮ್ಮ ನರಗಳಲ್ಲಿ ಒಂದು ರೀತಿಯ ಶಕ್ತಿ ಉತ್ಪನ್ನ ಆಗಿ, ಒಂದು ವಿದ್ಯುತ್ ತರಂಗಗಳಿಂದಾಗಿ ನಮ್ಮ ಆರಾಗಳು ಕ್ರಿಯೇಟ್ ಆಗಿ ನಮ್ಮನ್ನು ನಾವು ಪ್ರೊಟೆಕ್ಷನ್ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅಂತ ಸೈಂಟಿಫಿಕ್ಲಿ ತೋರಿಸಿಕೊಡ್ತಾರೆ ಅವರು. ಸತ್ಯ ಹೇಳೋದಾದರೆ ಅಮೇರಿಕಾದಲ್ಲಿ ಗೋ ಥೆರಪಿ ಉಂಟು. ಕೌ ಯಾರಿಗಾದರೂ ಸಸೂತ್ರ ಇಲ್ಲ ಅಂತಾದರೆ ಅವರಿಗೆ ಅಲ್ಲಿ ದನದ ಬಗ್ಗೆ ಹತ್ತಿರ ಹೋಗ್ಲಿಕ್ಕೆ ಬಿಡ್ತಾರೆ. ಕೆಲವು ಡಾಲರ್ ತಗೊಳ್ತಾರೆ ಅಷ್ಟೇ. ಅವರು ಧರ್ಮಕ್ಕೆಲ್ಲ ಬಿಡೋದಿಲ್ಲ, ಅವರಿಗೆ ಧರ್ಮದ ಕಥೆ ಇಲ್ಲ. ಧರ್ಮ, ದಾನ, ದೇವರು ಎಲ್ಲ ಇಲ್ಲಿಯೇ. ಡಾಲರ್ ಕೊಡಬೇಕು, ಅದರ ಪಕ್ಕಕ್ಕೆ ಹೋಗಲಿ ಬಿಡ್ತಾರೆ. ಅದು ಗಂಟೆ ನೋಡಿ ಬಿಡ್ತಾರೆ. ಅದು ಅರ್ಧ ಗಂಟೆಯಲ್ಲಿ ನಿಮ್ಮ ಡಾಲರ್ ಖಾಲಿ ಆದರೆ ಮತ್ತೆ ಕೊಟ್ಟು ಬರಬೇಕು. ಅದನ್ನು ಎಷ್ಟು ಚೆನ್ನಾಗಿ ತೋರಿಸಿಕೊಟ್ಟಿದ್ದಾರೆ ಮೀಟರ್ ಹಿಡಿದು ಕೇಳಿದರೆ, ಅದರ ಪಕ್ಕಕ್ಕೆ ಒಮ್ಮೆ ಪರಿಕರ ಮಾಡಿದರೆ ಪ್ರದಕ್ಷಿಣೆ ಬಂದರೆ ಅವನಲ್ಲಿ ಆಗತಕ್ಕಂಥ ಕೆಲವು ವ್ಯವಸ್ಥೆಗಳು ಹೇಗಾಗ್ತದೆ ತೋರಿಸ್ತಾರೆ ಅವರು. ಚೆಕಪ್ ಮಾಡಿ ಹೋಗಿ ಮಾಡಿದವನಲ್ಲಿ ತೋರಿಸ್ತಾರೆ. ಮೆಷನ್ ತೋರಿಸೋದು ಅವರು ಮಾಡಿದ ಚೆಕಪ್ಪಿನಲ್ಲಿ. ಇನ್ನೊಂದು ರೌಂಡ್ ಬಂದಾಗ, ಪ್ರದಕ್ಷಿಣೆ ಬಂದಾಗ ಅದು ಚೇಂಜ್ ಆಗ್ತಾ ಉಂಟು ಅವನ ರೇಸ್ಗಳು. ಹೀಗೆ 7 ರೌಂಡ್ ಬಂದಾಗ ಫುಲ್ ಅವನು ಸರಿಯಾಗ್ತಾನೆ, ಬರಬೇಕಾದ ನಾರ್ಮಲಿಗೆ ಬರ್ತಾನೆ, ಕಳಿಸ್ತಾರೆ ಅವನು. ಅದಕ್ಕೆ ಒಂದು ದುಡ್ಡು ಕೊಡ್ತಾನೆ. ನಾವಿಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತೇವೆ ಅಂದರೆ, ಗೋ ಪ್ರದಕ್ಷಿಣೆ ಬಂದರೆ, ಸಪ್ತದ್ವೀಪಗಳ ಪ್ರದಕ್ಷಿಣೆ ಬಂದಾಗೆ ಸಕಲ ದೇವತೆಗಳು ಗೋವಿನಲ್ಲಿ ಕೂತ್ಕೊಳ್ತಾರೆ. ಇದೆಲ್ಲ ನಂಬುವುದಿಲ್ಲವ, ಅದನ್ನು ನಂಬ್ತಾನೆ. ಇದು ನಡೀತಾ ಉಂಟಲ್ಲಿ. ಹತ್ತಿರ ಹೋಗಲಿಗೆಲ್ಲ ಬಿಡುವುದಿಲ್ಲ. ಅದು ದನದಂಥ ಪ್ರಾಣಿಗಳ ಜೊತೆಯಲ್ಲಿ ಆಗೋದಿಲ್ಲ. ಶುದ್ಧವಾದ ಗಂಗೆ ತೊಗಲಿದ್ದ ದನವೇ ಆಗಬೇಕು, ಸೂರ್ಯನಾಡಿದ್ದದ್ದೇ ಆಗಬೇಕು, ಹಳದಿ ಹಾಲು ಕೊಡುವಂಥದ್ದೇ, ಅಂದರೆ ಹಾಲಿನಲ್ಲಿ ಒಂದು ರೀತಿಯ ಹಳದಿ ಬಣ್ಣ ಬರುವಂಥದ್ದೇ ಆಗಬೇಕು. ಹಾಲು ಕೊಡೋದು ಸುಮಾರು ಇರ್ತವೆ ಪ್ರಾಣಿಗಳು, ಅದು ವಿಷಯ ಅಲ್ಲ. ಆದರೆ ಇಷ್ಟು ಸ್ಪಷ್ಟವಾಗಿ ಆಚಾರ್ಯರು ನಮಗೆ ಕೊಟ್ಟ ಒಂದು ಗೆರೆ, ಅದನ್ನು ಒಂದನ್ನು ಸಾಕೂತಗೊಳಿಸಲು ನಮ್ಮಲ್ಲಿ ಬಹಳಷ್ಟು ಯೋಗ್ಯತೆ ಬೇಕು ಅಂತ ನಾನು ಹೇಳುತ್ತೇನೆ. ನಾನು ಇದನ್ನು ಹೆಚ್ಚಾಗಿ ಹೇಳೋ ನನ್ನದೇ ಒಂದು ಪದ ಇದೆ, ಸ್ವೀಕೃತಿ ಯೋಗ್ಯತೆ ಅಂತ. ಯಾವುದೇ ವಿಷಯವನ್ನು ನೇರವಾಗಿ ತಗೊಳ್ಳತಕ್ಕಂತಹ ಶುದ್ಧ ಹೃದಯವಂತಿಗೆ ನಮ್ಮಲ್ಲಿ ಇಲ್ಲ ಆಗಿದೆ. ಅದು ಜೀನ್ಸಲ್ಲೇ ಕಳೆದೋಗಿದೆ ಅನ್ನೋ ಪಾಪ. ಅಂದರೆ ನಮ್ಮನ್ನು ಮುಟ್ಟಿ ನೋಡಬೇಕು, ಇನ್ಯಾವ ವರ್ಣತಂತುಗಳು ನಮ್ಮಲ್ಲಿ ಹರಿದಿವೆ ಅಂತ, ಎಲ್ಲಿ ಕ್ರಾಸ್ ಆಗಿದೆ ಅಂತ. ಸಹಜವಾಗಿ ಪಡಿಬೇಕಾದ ಗೆರೆಗಳಿವು. ಅಸೂರ್ಯ ದರ್ಶನಾತ್ ತಿಷ್ಟೇತ್, ಸಾಕಿಷ್ಟೇ ಸಾಕು. ಸೂರ್ಯ ಬರುವವರೆಗೆ ನಿಂತು ಜಪ ಮಾಡು. ಈಗ ಬೆರಳು ಮಡಿಸಬೇಕಾಗ್ತದೆ. ಯಾರೆಲ್ಲ ಮಾಡ್ತಾರೆ? ಆನಂತರ ಮತ್ತೆ ಬೆರಳು ಮಡಿಸಬೇಕಾಗ್ತದೆ. ಯಾವಾಗೆಲ್ಲ ಮಾಡ್ತಾರೆ?
ಮತ್ತೆ ಬೆರಳು ಮಡಿಸಬೇಕಾಗ್ತದೆ. ಎಷ್ಟು ದಿನ ಮಾಡ್ತಾರೆ ಅಂತ ಯಾಕೆ ಹೇಳಿದೆ ಅಂದರೆ, ಕೆಲವು ದಿನ ಮಾಡಿಬಿಡ್ತಾರೆ, ಕೆಲವೊಮ್ಮೆ ಮಾಡ್ತಾರೆ. ಎಲ್ಲರೂ ಹೇಳುವುದು ಹಾಗೆ. ಕೆಲವೊಮ್ಮೆ ಮಾಡ್ತೇವೆ ನಾವು, ಸೂರ್ಯ ಬರುವಾಗ ನಿಂತಿರ್ತೇವೆ. ಸೂರ್ಯ ಬರುವುದು ಯಾವಾಗೋ, ಇವರು ನಿಲ್ಲುವುದು ಯಾವಾಗೋ ಅವರೇ ನೋಡಿಕೊಳ್ಳುವುದಿಲ್ಲ. ನಮ್ಮ ದೇಶದಲ್ಲಿ, ನಮ್ಮ ಊರಿನಲ್ಲಿ ಸೂರ್ಯ ಉದಯ ಎಷ್ಟು ಗಂಟೆ ಆಗ್ತದೆ ಕೇಳಿದರೆ, ಅದು ಎಷ್ಟು ಗಂಟೆ ಆಗ್ತದೆ ಪಂಚಾಂಗದಲ್ಲಿ ಇರ್ತದೆ. ಪಂಚಾಂಗದಲ್ಲಿ ಸೂರ್ಯ ಇರುವುದಿಲ್ಲ, ಉದಯ ಇರುವುದಿಲ್ಲ. ಅಲ್ಲಿ ಮೆನ್ಷನ್ ಮಾಡಿದ್ದಷ್ಟೇ, ಇರುವುದು ನಿಮ್ಮ ಊರಿನಲ್ಲೇ ಸೂರ್ಯೋದಯ. ಪ್ರತಿನಿತ್ಯದ ಸೂರ್ಯೋದಯವನ್ನು ಅನುಸರಿಸಿ ನಮ್ಮ ಜಪ ಹೆಚ್ಚು ಕಮ್ಮಿ ಆಗ್ತದೆ ಎನ್ನುವುದು ನಮಗೆ ಗೊತ್ತುಂಟು ಅಂತಾದರೆ ನಾವು ಜಪ ಸರಿ ಮಾಡ್ತೇವೆ ಅಂತ ಅರ್ಥ. ನಾಲೆಜ್ ಮತ್ತು ಪ್ರಾಕ್ಟೀಸ್ ಎರಡು ಒಟ್ಟು ಇರ್ತದೆ. ಚೆನ್ನಾಗಿ ತಿಳ್ಕೊಳ್ಳಿ, ಸೂರ್ಯ ಉದಯ ಚೇಂಜ್ ಉಂಟಾ, ನೀವು ನಿಂತದ್ದು ಸಮ ಉಂಟಾ. ಯಾವ ಮನೆಯಲ್ಲಿ ಕರಾರುವಾಗಿ ಗಂಟೆಗೆ ಸರಿಯಾಗಿ ಕೆಲಸ ಆಗ್ತದೆ ಅವ ಸರಿ ಇಲ್ಲ ಅಂತ ಅರ್ಥ. ಯಾಕೆಂದರೆ ಯಾವುದೋ ಒಂದು ಮನೆಯಲ್ಲಿ ಸೆಲ್ ತೆಗೆದ ಗಡಿಯಾರವು ಗಂಟೆ ಸಮವಾಗಿ ಒಂದು ಸರ್ತಿ ತೋರಿಸ್ತದೆ ದಿನಕ್ಕೆ. ಯಾಕೆ ಅದು ನಿಂತಿದೆ ಅಲ್ವಾ, ಸಮ ತೋರಿಸಲೇಬೇಕು. ಆಗ ಹಾಗೆ ಆಗಿದೆ ನಮ್ಮದು ಕತೆ. 7 ಗಂಟೆಗೆ ಕರೆಕ್ಟಾಗಿ ನಾನು ಟಿಫಿನ್ ಮಾಡುವುದೇ ಮನೆಯಲ್ಲಿ ಅಂತನವ. ಒಳ್ಳೆ ಹುಡುಗ. ಯಾವಾಗ 6 ಗಂಟೆಗೆ ಸೂರ್ಯೋದಯ ಆದರೆ ಅವ 7 ಗಂಟೆಗೆ ಟಿಫಿನ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಸೂರ್ಯೋದಯ ಆಗಿ 1 ಗಂಟೆ ಆಯಿತು, ಈಗ ಆಹಾರ ತಗೊಳ್ಬೋದು ಅವ. ಯಾಕೆ ಸೋಲಾರಿನ ಒಳಗೆ ಹೋಗಿ ರಿಫ್ರೆಶ್ ಮಾಡಿ ಆಗಿದೆ, ಎಲ್ಲ ಓಪನ್ ಮಾಡಿ ಕೊಟ್ಟಿದೆ, ಒಂದು ಸರ್ತಿ ಬಾಯ್ಲ್ ಆಗಿದೆ, ಎಂತ ತಗೊಂಡು ಸರಿ ಆಗ್ತದೆ. ಈಗ ಬಿಫೋರ್ ಸನ್ರೈಸ್ ವೆನ್ ಯು ಫೀಡ್ಸ್ ಇಟ್ ರಿಯಾಕ್ಟ್ಸ್ ಯು. ಯಾಕೆ ಅಂದರೆ ಒಳಗೆ ಬಾಯ್ಲ್ ಆಗಲಿಲ್ಲ, ನಾಡಿ ಸ್ಪ್ರೆಡ್ ಆಗಲಿಲ್ಲ, ನೀವು ಕೊಡುವಂಥದ್ದು ಫೋರ್ಸಲ್ಲಿ ಕೊಟ್ಟಿದ್ದೀರಿ. ತಾಕತ್ತಿದ್ದರೆ ಕೆಲವೊಮ್ಮೆ ರಿಸೀವ್ ಆಗ್ತದೆ, ಇಲ್ಲಾದರೆ ಹೊರಗೋ ಕೆಳಗೋ ಓಡ್ತದೆ. ಇದು ಸಹಜ. ಅದರಿಂದ ಸ್ಟ್ರಾಂಗ್ ಫುಡ್ಡುಗಳು, ಬ್ರೇಕ್ಫಾಸ್ಟ್ಗಳು ಹೇಗಿರಬೇಕು ಅನ್ನೋದು ಹೇಳಿಕೊಟ್ಟಿದ್ದಾರೆ ಅವರು. ಅದು ನನ್ನದು ಕರಾರುವಾಕ. ಯಾವತ್ತು 7 ಗಂಟೆಗೆ ಬ್ರೇಕ್ಫಾಸ್ಟ್ ಟಿಫಿನ್ ಹೇಳಿದವ, 6 ಗಂಟೆ ಸೂರ್ಯೋದಯ ಮಾಡಿದ್ದಲ್ಲಿ ಸಮ, 6:15 ಆದಲ್ಲಿ ಅಸಮ, 7 ಆದಲ್ಲಿ ಪೂರ ವಿಷಮ. 6ರಿಂದ 7ರವರೆಗೆ ನಮ್ಮ ಊರಿನಲ್ಲಿ ಸೂರ್ಯೋದಯ ಬರ್ತದೆ. ಈಗ 7 ಗಂಟೆಯಲ್ಲಿದೆ ಸೂರ್ಯೋದಯ. ಆದ್ದರಿಂದ ಈಗ 7 ಗಂಟೆಗೆ ನಮ್ಮದು ಕರಾರುವಾಕ್ಕಾಗಿ ಟಿಫಿನ್ ಹೇಳುವವರು 0 ಆಯಿತು, ಅವರಿಗೆ ಮೈನಸ್. ಅವರಿಗೆ ಅವರು ಹಾಗೆ ಮಾಡುವಾಗಿಲ್ಲ. ಹಾಗೆ 6 ತಿಂಗಳಲ್ಲಿ ಬಂದಾಗ 6 ಗಂಟೆಗೆ ಸೂರ್ಯೋದಯ ಆಗ್ತದೆ, ಆಗ ಸಮ ಆಗ್ತದೆ. ಮತ್ತು 7ರಿಂದ 6:59, 6:58, 6:57 ಹೋಗ್ತಾ ಹೋಗ್ತಾ 6:30, 6:28, 6:18 ಹೇಳಿ 6ಕ್ಕೆ ಬಂದು ನಿಲ್ತದೆ. ಹಾಗೆ ಯಾವಾಗ 6:30 ಅಂತಿತ್ತು ಆಗ ತಿಂದದ್ದು ಅರ್ಧ ಸಮ ಅರ್ಧ ಹಾಳು. ಆಗ ಎಲ್ಲಿಯಾದರೂ ಸ್ಟ್ರಾಂಗ್ ಫುಡ್ ಬಿನಿ ತಿಂದಿದ್ದರೆ ಬಿಟ್ಟು ತಿಂತಾನವ. ಸಾಫ್ಟ್ ಆದರೆ ಒಂದು ಸ್ವಲ್ಪ ಓಕೆ ಅಂತಾನೆ. ನಾವು ಎಲ್ಲಿ ನೋಡ್ತೇವೆ, ದಿನಕ್ಕೊಂದು ಬಗೆ ತಿನ್ನಲಿಕ್ಕೆ ಬೇಕಾದವರು ನಾವು. ಖಾಲಿ ಒಂದು ಗೆರೆಯನ್ನು ನಮ್ಮ ಬದುಕಿನಲ್ಲಿ ಪ್ರತಿ ವರ್ಷಕ್ಕೆ, ಪ್ರತಿ ಜೀವನದಲ್ಲಿ, ನಮ್ಮ ಪ್ರತಿಯೊಂದು ಉದ್ದದ ವರ್ಷದಲ್ಲಿ ನಾವು ಸರಿ ಮಾಡಿಕೊಂಡ್ರೆ, ಆರೋಗ್ಯಂ ಭಾಸ್ಕರ ದಿಚ್ಚೇತ್ ಅಂತ ಹೇಳಿದ್ದಾರಲ್ಲ, ಅದ್ಭುತವಾಗಿ ಬಹಳ ಸುಂದರವಾಗಿ ಸೂರ್ಯನಿಂದ ಹೇಗೆ ಆರೋಗ್ಯವನ್ನು ನಾವು ಕ್ಯಾಶ್ ಮಾಡ್ಬೋದು, ಎನ್ಕ್ಯಾಶ್ ಮಾಡೋದು ಹೇಗೆ ಕೇಳಿದರೆ ಇಷ್ಟೇ ಸಿಂಪಲ್ ಮೆಥಡಾಲಜಿ. ಏನು ಕಷ್ಟಪಡಲಿಕ್ಕಿಲ್ಲ. ಸೂರ್ಯನಿಗೆ ಯಾರೋ ಒಬ್ಬರು ಹೇಳಿದ್ದಾರೆ ಒಂದು ಸತಿ, ಸೂರ್ಯನನ್ನು ಬೆಳಿಗ್ಗೆ 9 ಗಂಟೆ ಹೊತ್ತಿಗೆ ಅಂದರೆ ಒಂದು ಯಾಮ ಆಗ್ತಿದೆ, ಅದು ಹೇಳಬೇಕು ನಾನು. ಆಗ ಸೂರ್ಯನನ್ನು ನೋಡಬೇಕಂತ. ಹೇಗೆ ನೋಡಬೇಕಂದ್ರೆ ಸೀದಲ್ಲ, ಮತ್ತು ಕುತ್ತಿಗೆ ತಿರುಗಿಸಿ. ಹೇಗೆ ತಿರುಗಿಸುವುದು, ನಿಂತು ಸರಿ ನಿಂತು ಪೂರ್ತಿ ಅರ್ಧ ಚಕ್ರಾಸನ ಮಾಡಬೇಕಂತೆ. ಆಗ ಅಲ್ಲಿ 9 ಗಂಟೆಗೆ ಸೂರ್ಯ ಕಾಣಬೇಕಂತೆ. ಇದು ಬೇಕಾ ಅವನಿಗೆ? ಕುತ್ತಿಗೆ ನೋವು ಮಾಡಿಕೊಂಡು, ಬೆನ್ನು ನೋವು ಮಾಡಿಕೊಂಡು, ಸಾಮಾನ್ಯ ಹೊಟ್ಟೆ ಚಟ್ಟೆ ಇದ್ದವರಿಗೆ ಮಾತ್ರ ಇದಾಗ್ತದೆ, ಹೊಟ್ಟೆ ಡುಬ್ಬ ಇದ್ದವರಿಗೆಲ್ಲ ಆಗೋ ಸಂಗತಿಯಲ್ಲ ಬಿಡಿಯೋದು. ಈ ನಮ್ಮನ್ನು ಸರ್ಕಸ್ಸಿನಲ್ಲಿ ಸೂರ್ಯನನ್ನು ಬಗ್ಗಿಸುವುದಲ್ಲ ಅಲ್ಲ, ನಾವು ನೇರವಾಗಿ ಸೂರ್ಯನ ಅನುಗ್ರಹದಿಂದ ಭಕ್ತಿಯ ಪ್ರಾಣ ಜಯಶನೈ ಅಂತಾರೆ. ಪ್ರಾಣನನ್ನು ಆಯಾಮ ಮಾಡಬೇಕು ಅಂತ ಇರೋದು. ಪ್ರಾಣಾಯಾಮ ಅಂದರೆ ಉಸಿರನ್ನು ಬಂಧಿಸಬೇಕು, ಬಂಧನದಲ್ಲಿ ಇಟ್ಕೊಳ್ಬೇಕು, ಮುಷ್ಟಿಯಲ್ಲಿ ತರಬೇಕು, ಹೇಳಿದಾಗೆ ಕೇಳಬೇಕು ಅಂತ. ಅಂದರೆ ಏನರ್ಥ, ನಮ್ಮ ಕೈಗೆ ಸಿಗ್ತಾನವ ಉಸಿರಂತ ಇವತ್ತು ಇಲ್ಲ. ಮತ್ತು ಭಕ್ತಿಯ ಪ್ರಾಣ ಜಯಶನೈ ಅಂತಾರೆ. ಅವನನ್ನು ಓಲೈಸಿಕೊಂಡು ಬೇಕಾದ ಹಾಗೆ, ನಾನು ಹೇಳಿದ ಹಾಗೆ ನನ್ನ ಇಚ್ಛೆಗೆ ಅನುಗುಣವಾಗಿ ಪ್ರಾಣ ಇಚ್ಛೆ ಬರುವಂತೆ ಮಾಡಲಿ ಅಂತ. ಹಾಗಾಗಿ ನಾವು ಬಂಧನ ಮಾಡಿಕೊಂಡು ಅವನನ್ನು ಕಟ್ಟಿ ಹಾಕಲಿ ಬರುವುದಿಲ್ಲ, ಅವನ ಅನುಗ್ರಹದಿಂದ ನಾವು ಆರಾಮಾಗಿರಲಿಕ್ಕೆ ಬರ್ತದೆ. ಅಂದು ಸೂರ್ಯನಿಂದ ಆರೋಗ್ಯವನ್ನು ನಾವು ಸಂಪಾದನೆ ಮಾಡೋದು ಅಂದರೆ ಅವನಿಗೊಂದಿಷ್ಟು ಬಕ್ಷಿಸು ಕೊಟ್ಟು
ಆಹುತಿಯನ್ನು ನಿಲ್ಲಿಸಿ ಒಂದಿಷ್ಟು ದಾನ ದಕ್ಷಿಣೆ ಮಾಡಿ ಮತ್ತೊಂದು ರೀತಿಯಿಂದ ಏನೋ ಲೇಹ ಮತ್ತೊಂದೆಲ್ಲ ತಿಂದು ಕುಡಿದು ಏನೂ ಅಲ್ಲ. ಅವನ ಅನುಗ್ರಹ ಪಡಿಬೇಕಾದರೆ ಇಷ್ಟೇ ಸಣ್ಣದಾದ ಒಂದು ಕೆಲಸ. ಇದನ್ನು ನಾವು ಮಾಡಿದ್ದೇವೆ ಅಂದರೆ ಗೆದ್ದೆವು. ಇನ್ನೊಬ್ಬರದ್ದು ಮಾಡಿಸಿದೆವು, ಮನೆ ಮಂದಿ ಪೂರ್ತಿ ಇದಕ್ಕೆ ಕೂಡಿದ್ರು ಅಂದರೆ ಭಾಳ ಖುಷಿ. ಯಾಕೆಂದರೆ ಒಂದು ಯೂನಿಟ್ ಎದ್ರೆ ಇನ್ನೊಂದು ಯೂನಿಟ್ ಮಲಗಿರ್ತದೆ ಮನೆ. ಕೆಲವರಿಗೆ ಒಂದೇ ತೊಟ್ಟಿಲೂ ಇರ್ತದೆ ಕೆಲವೊಮ್ಮೆ, ಅದು ಎದ್ನಂದ್ರೆ ಇದು ಮಲಗುವುದು ಅಂತ. ಯಾಕೆಂದರೆ ಅದದ್ದು ನೈಟ್ ಶಿಫ್ಟ್ ಡ್ಯೂಟಿ, ಆದರೆ ಇದದ್ದು ಹಗಲು ಶಿಫ್ಟ್ ಡ್ಯೂಟಿ. ಇಂಥ ಮನೆಗಳಲ್ಲಿ ಪುಣ್ಯಾತ್ಮ. ನಮ್ಮದು ಸಣ್ಣಗಿರುವಾಗ ಶಾಲೆಯಲ್ಲಿ ಒಂದು ಜೋಕಿತ್ತು. ಆ ಹುಡುಗನನ್ನು ಜೋರು ಮಾಡಿ ಹೇಳಿದ್ರಂತೆ, ನಾಳೆ ಅಪ್ಪ ನನ್ನ ಕರ್ಕೊಂಡು ಬರಬೇಕು ಶಾಲೆಗೆ ಅಂತ. ಅಪ್ಪ ಬರಬೇಕು, ಅಪ್ಪನ ಕರ್ಕೊಂಡು, ಅಪ್ಪ ನಾಳೆಗೆ ಶಾಲೆ ಬರಬೇಕು ಅಂತ. ಸರಿ ಅಂತ ಹೋದ ಹುಡುಗ. ಮರುದಿನ ಅಪ್ಪ ಬಂದ ಶಾಲೆಗೆ. ಎಲ್ಲಿ ಮಗ ಎಲ್ಲಿ ಅಂದಂತೆ, ಮನೆಯಲ್ಲಿದ್ದಾನೆ, ಅವನು ಬರಲಿ. ಸರಿ ಹೋದ, ಅವ ಬಂದ. ನೀವಿಬ್ಬರು ಬರಬೇಕಲ್ಲ. ಆಗೋದಿಲ್ಲ ಅಂದಂದೆ. ಹೇಗೆ? ಒಂದೇ ಚಡ್ಡಿ ಇರುತ್ತು. ಸಣ್ಣಗೆ ಜೋಕತ್ತು. ಹಾಗೆ ನಮ್ಮ ಇವತ್ತಿನ ಮನೆಗಳಲ್ಲೆಲ್ಲ ಜಪ ಎಲ್ಲರೂ ಒಟ್ಟು ಮಾಡುವುದಿಲ್ಲ. ಹೆಚ್ಚಿನವರ ಮನೆಯಲ್ಲಿ ಮುದ್ರೆ ಸೆಟ್ ಇರುವುದು ಒಂದೇ, ಗೋಪಿ ತಟ್ಟೆ ಇರುವುದು ಒಂದೇ, ಊಟದ ಬಟ್ಲು 4 ಉಂಟು, ಬೆಡ್ರೂಮ್ಗಳು 5 ಉಂಟು ಒಬ್ಬೊಬ್ಬರಿಗೆ ಬಿದ್ದುಕೊಳ್ಳಿಕ್ಕೆ, ಕಾಲು ಚೀಲಗಳು, ಕೆಲವರದ್ದು ಹ್ಯಾಂಡ್ ಬ್ಯಾಗ್ಗಳು, ಅದಕ್ಕೆ ಸರಿಯಾದಂತಹ ಸೀರೆಗಳು, ಕುಪ್ಪಸಗಳು, ಮತ್ತು ಅದು ಇನ್ನೊಂದು ಕೊಡೆಗಳು, ಚಪ್ಪಲಿಗಳು ಎಲ್ಲ ಮ್ಯಾಚಿಂಗ್ ಸುಮಾರುಂಟು ಸ್ಪೇರ್ಗಳು. ಹಚ್ಚಿಕೊಳ್ಳುವ ಗೋಪಿ ಮುದ್ರೆಗಳ ಸೆಟ್ಟಿಗೆ ಹೇಳಿದರೆ ಮನೆಯಲ್ಲಿ 4-6 ಜನ ಇರಿದ್ರು ಒಂದೇ. ಅದು ಬಾತ್ರೂಮಿಂದ ಹಿಡಿದು ಅಂಗಳದವರೆಗೂ ಒಂದೇ ಹೋಗ್ತದೆ. ಯಾಕೆ? ಕೆಲವರು ಅಲ್ಲೇ ಹಾಕೋದು, ಮಿಂದಾಗಲೇ ಹಾಕಿಬಿಡ್ತಾರೆ. ಕೆಲವರು ಅಡಿಗೆ ಕೋಣೆಯಲ್ಲಿ ಹಾಕ್ತಾರೆ, ಕೆಲವರು ಚಾವಡಿಯಲ್ಲಿ ಹಾಕ್ತಾರೆ ಬಂದಾಗ ಹೇಳ್ಕೊಂಡು, ಕೆಲವರು ಡ್ರೆಸ್ಸು ನಮ್ಮಲ್ಲಿ ಹಾಕಿಬಿಡ್ತಾರೆ. ನಾಮ ಅಂತ ಹೇಳಿದ್ದಾರೆ, ಒಂದು ಗೋಪಿ ಹಾಕಿ ಹೋಗಬೇಕು ಅಂದಾಯ್ತು. ಎಲ್ಲಿಗೆ ಏನೊಂದು ಗೊತ್ತಿಲ್ಲ. ಎಷ್ಟು ಅಸಡ್ಡೆ ನೋಡಿ ಒಂದು ಧರ್ಮಕರ್ಮದಲ್ಲಿ. ಒಂದು 4 ಸೆಟ್ ಇದ್ದರೆ ಏನಾಗ್ತದೆ? ಬೇಕಂದ್ರೆ ಆ ಕಡೆಯಲ್ಲಿ ಇಡಿ, ನನಗೇನು ಸಮಸ್ಯೆ ಇಲ್ಲ. ಎಲ್ಲ ಕಡೆ ಗೋಪಿ ಇದ್ದರೆ ಭಾಳ ಚಂದವೇ, ಕೃಷ್ಣ ಮೆಟ್ಟಿದ ಮಣ್ಣು, ಸಂತೋಷವೇ, ಅದು ವಿಷಯ ಅಲ್ಲ. ಹಾಗಾಗಿ ಯಾಕೆಂದರೆ ಒಂದೇ ಬೆಂದ್ರಕಟ್ಟೆಯಲ್ಲಿ ಅಂದರೆ ಸ್ನಾನದ ಗೃಹದಲ್ಲಿ ಮೀಯುವವರು. ಆದ್ದರಿಂದ ಏಕಪ್ರಕಾರದಲ್ಲಿ ಸೂರ್ಯೋದಯ ಆಗುವಾಗಲೇ ಜಪ ಮಾಡಲಿಕ್ಕೆ ಎಲ್ಲರಿಗೆ ಅವಕಾಶ ಸಿಗ್ತದ? ಅದು ಇಲ್ಲ. ಕೆಲವರು ಒಳಗೋದ್ರೆ ಪಕ್ಕ ಹೊರಗೆ ಬರೋದಿಲ್ಲ. ಅವರಿಗೆ 3-4 ಸಿನಿಮಾ ಪದ್ಯ ಎಲ್ಲ ಮುಗಿದೇ ಅಂತ ಹೊರಗೆ ಬರೋದು ಸ್ನಾನಗೃಹದಿಂದ. ಇದು ಒಂದು ಹಣೆ ಬರಹ. ಸುಮಾರು ಸತಿ ಬಾಗಿಲು ಪಟ್ಟಿದ ನಂತರ ಮತ್ತೆ ಮೆಲ್ಲಕ್ಕೆ ಬರ್ತಾರೆ. ಆದ್ದರಿಂದ ಆ ಸೂರ್ಯ ದರ್ಶನ ಇಷ್ಟೇ ಐತೆ ಅನ್ನುವ ಗೆರೆ ಇಡೀ ಮನೆಯಲ್ಲಿ ಒಂದಾಗುವುದು ಉಂಟಲ್ಲ, ಅದು ಭಾರಿ ದೊಡ್ಡ ಮಿರ್ಯಾಕಲ್ ಆವತ್ತು ನಡೆದಿದೆ ಹೇಳ್ಬೋದು. ಅದರಿಂದ ಇಡೀ ವರ್ಷ ಪೂರ್ತಿ ಆಗುವುದಿಲ್ಲ ಆಗುವವನಲ್ಲಿ. ಚೇಂಜಸ್ ಸನ್ರೈಸಲ್ಲಿ ಸನ್ಸೆಟ್ಟರ್ ಇರಲಿಕ್ಕೆ ಹೋಗಿ, ಮತ್ತು ಅವರಿಗೆ ರಜೆ, ವೃತ್ತಿ, ಮನೆ ಮಂದಿ ಎಲ್ಲ ಇವರಿಗೆಲ್ಲ ಕೋಪರೇಟ್ ಆಗಲಿಕ್ಕೆ. ಇವತ್ತು ಶಾಲೆ ಇಲ್ಲ ಆದರೆ ಮಕ್ಕಳು ಹೇಳಿದಾಗ ಅಪ್ಪಂದಿರು ಕೇಳಬೇಕು, 7 ಗಂಟೆಗೆ ನಾಳೆ ಹೇಳಲಿಕ್ಕೆ, ಸೂರ್ಯೋದಯ 6 ಆಗಲಿ 5 ಆಗಲಿ ನಮಗೆ ಸಂಬಂಧ ಇಲ್ಲ ಅಂತ. ಮಕ್ಕಳು ಅದಕ್ಕಿಂತ ಮೊದಲಿದ್ದರೆ ಮತ್ತೆ ಬೈತಾರೆ ಅವುಗಳು. ಡಿಪೆಂಡೆನ್ಸ್ ಹೇಗಿರ್ತದೆ ನೋಡಿ. ಆದರೆ ಇದನ್ನು ಭಾಳ ಚೆನ್ನಾಗಿ ನಾವು ಎಲ್ಲಿಯೂ ಮಾಡ್ತಾ ಇಲ್ಲ ಎನ್ನುವ ಕೊರಗಿನಿಂದ ಈ ಗೆರೆ ನೆಟ್ಟಿದ್ದೇನೆ ನಾನಿವತ್ತು ಮಾತಾಡಬೇಕು ಅಂತ ಇರಲಿಲ್ಲ, ಅದರದ್ದು ಸನ್ನಿವೇಶ ಆಗ್ತದೆ ಇರಲಿ. ಯಾವ ದೇವಾಲಯಗಳಲ್ಲಿಯೂ ಇದು ಆಗಲಿಲ್ಲ. ಇದನ್ನು ನಾನು ನೊಂದುಕೊಂಡು ಹೇಳುವಂಥದ್ದು, ಇನ್ನು ಆಕ್ಷೇಪ ಅಲ್ಲ. ರಾಮನಾಥಾಚಾರ್ಯ ನಾಳೆ ಕ್ಷಮೆ ಕೇಳಬೇಕು, ಮೊದಲೇ ಹೇಳ್ತೇನೆ, ಕ್ಷಮಿಸಿ ಸ್ವಾಮಿ ನಾನು ಹೇಳ್ತಾ ಇರುವುದಕ್ಕೆ ಅಂತ ಹೇಳಿಕೊಳ್ಳಿ. ನಮಗೆ ನಾಚಿಗೇನಿಲ್ಲ, ತಪ್ಪಾಯಿತು ಹೇಳೋದಕ್ಕೆ. ಹೇಗೆ ಇದು ಮಧ್ವಾಚಾರ್ಯರಿಗೆರೆ ಅವರನ್ನೇ ಮತ್ತೆ ನಾವು ಹೇಳೋದು ತರಬೇಕು ಅವರ ಹತ್ರ, ಮತ್ತು ಕ್ಷಮೆ ಕೇಳಿಕೊಳ್ಳಿಕ್ಕೆ. ಅವರು ಸೂರ್ಯೋದಯದವರೆಗೆ ನಿಲ್ಲಿಕ್ಕೆ ಹೇಳಿದ್ದಾರೆ ಎಂತ ಹೇಳುವ ನಾವು? ದೇವಾಲಯಗಳಾಗಲಿ, ಮಠಮಂದಿರಗಳಾಗಲಿ, ನಮ್ಮ ಧರ್ಮಕರ್ಮಗಳಾಗಲಿ ಎಲ್ಲಿಯೂ ಹೊರಗಿನ ಗಡಿಯಾರದಂತೆ ಆಗುವುದಿಲ್ಲ, ಆಗಬಾರ್ದು. ಆದರೆ ತಪ್ಪು. ಯಾವತ್ತು ಒಂದು ದಿನ ಸರಿ, ಒಂದು ದಿನ ತಪ್ಪು, ಇಷ್ಟು ಅನ್ಸತ್ತೆ. ಅರ್ಧ ಸರಿ ಅರ್ಧ ತಪ್ಪಾಗ್ತದೆ. ಒಂದೊಮ್ಮೆ 7 ದಾನ ಹೇಳಿ 7 ಗಂಟೆಗೆ ನಮ್ಮದು ನಿತ್ಯ ಮಹಾಪೂಜೆ ಬೆಳಿಗ್ಗೆ ಅಂತ ಹೇಳಿಕೊಂಡ್ರೆ ಅದು 6 ಗಂಟೆ ಉದಯ ಎನ್ನುವುದರಲ್ಲಿ ಸತ್ಯ, 7ಕ್ಕಲ್ಲ, ಆಗುವುದೇ ಇಲ್ಲ. ಇದು ಅಸ್ತಮಾನಕ್ಕೂ ಅನ್ವಯ. ರಾತ್ರಿ ಪೂಜೆ 7 ಗಂಟೆಗೆ ಅಂತ ಹೇಳಿದರೆ ನಮ್ಮದು ಯಾವತ್ತೂ ವರ್ಷ ಪೂರ್ತಿ 360 ದಿವಸವೂ 7 ಗಂಟೆಗೆ ರಾತ್ರಿ ಪೂಜೆ ಹೇಳಿದರೆ 7 ಗಂಟೆಗೆ ರಾತ್ರಿ ಬರುವುದಿಲ್ಲ. ಸೂರ್ಯ ಅಸ್ತ ಆಗುವುದು 7 ಗಂಟೆಯಲ್ಲಿ, ರಾತ್ರಿ ಬರುವುದಿಲ್ಲ. 6 ಗಂಟೆ ಅಸ್ತ ಆಗುವಲ್ಲಿ 7 ಗಂಟೆ ರಾತ್ರಿ ಆಗ್ಬೋದು. ನಕ್ತ ಭೋಜನ ಅಂತ ಒಂದು ವಿಷಯ ಉಂಟು, ಅಂದರೆ ರಾತ್ರಿ ಊಟ ಅಂತ. ಅದು ನಾವು ದಿನ ಮಾಡ್ತೇವೆ ಅಲ್ಲ, ನಾವು ದಿನ ಮಾಡುವವರಿಗೆಲ್ಲ ಅದು ಹೇಳಿದ್ದು, ಮಾಡದವರಿಗೆ ಹೇಳಿತ್ತು. ಹಗಲು ಯಾರು ಊಟ ಮಾಡುವುದಿಲ್ಲ ಅವರ ವಿಷಯದಲ್ಲಿ ನಕ್ತ ಭೋಜನ ಅಂತ ಒಂದು ಬಂದತ್ತು. ಅವ ಏನಿದ್ದಾನೆ ಕೇಳಿದವ ನಕ್ತ ಭೋಜಿ ಇದ್ದಾನೆ ಅಂತ, ನಾವು ರಾತ್ರಿ ಊಟ ಮಾಡುವವ ಅಂತ. ಮತ್ತು ಹಗಲೇನು ಮಾಡ್ತಾನೆ? ಹಗಲು ಊಟ ಮಾಡೋದಿಲ್ಲವ, ಮತ್ತು ಹಗಲು ಓದ್ತಾನೆ, ಹಗಲು ಜಪ ಮಾಡ್ತಾನೆ. ಯಾಕೆಂದರೆ ಜಪದ ಬಗ್ಗೆ ಒಂದು
ಖಡಕ್ಕಾದ ಮಾತುಂಟು. ಎಂತ ಅಂದರೆ ಉಪವಾಸವತಾ ಕಾರ್ಯಂ ಅಂತ, ಹೊಟ್ಟೆಗೇನು ತಿನ್ನದೆ ದೇವರನ್ನು ಕರಿಬೇಕು ಅಂತ. ಸ್ವಲ್ಪ ವಿಷಯ ಹಾಗೆ. ಅದಕ್ಕೆ ನಾನು ಸನ್ರೈಸನ್ನೇ ಎತ್ತಿಕೊಂಡದ್ದು. ಆ ಸೂರ್ಯ ದರ್ಶನಾತ್ ಇಷ್ಟೇ ಯಾಕೆ ಹೇಳಿದ್ದು ಅಂದರೆ, ಸೂರ್ಯ ಬರುವವರೆಗೆ ನಿಂತು ಜಪ ಮಾಡಿ ಯಾಕೆ ಹೇಳಿದ್ದು ಅಂದರೆ, ಜಪ ಮಾಡುವ ಮುಂಚೆ ಏನು ತಿಂದಿರಬಾರ್ದು ಖಾಲಿ ಹೊಟ್ಟೆಯಲ್ಲಿ ಅಂತ. ಈ ಕೆಲವರೆಲ್ಲ ವೈದ್ಯರು ಹೇಳ್ತಾರಲ್ಲ, ತಪಾಸಣೆ ಮಾಡಲಿಕ್ಕೆ ಬಂದಾಗ ಎಂತ ತಿಂದು ಬರಬೇಡಿ ಅಂತ ದಮ್ಮಯ್ಯ ಹಾಕ್ತಾರೆ ಅವರು. ಯಾಕೆ ನೀವು ತಿಂದು ಬಂದರೆ ಅದೇ ಕಾಣ್ತದೆ ಅಂತ ಟೆಸ್ಟ್ ಮಾಡಿ ಯಾವುದು ಸಿಗೋದು. ಈಗ ಮುಟ್ಟುದವರು 3 ಕಡು ಬಿದ್ದಾಗೆ ಉಂಟಿಲ್ಲಿ, ಈಚೆ ಮುಟ್ಟುದು 2 ಸೇಮಗೆ ಬಿದ್ದಿದೆ ಎಲ್ಲ ಅಂತಾರೆ. ಅವರಿಗೆ ಬೇರೆ ಏನು ಕಾಣುವುದಿಲ್ಲ. ಹೀಗಾಗಿ ಅದು ಹಿಂದೆ ಮುಟ್ಟಿ ನೋಡಿ ಹೇಳ್ತಿದ್ರು, ಈಗ ಸ್ಕ್ಯಾನಿಂಗ್ ಮಾಡಿ ಹೇಳ್ತಾರೆ. ಸ್ಕ್ಯಾನಿಂಗ್ ಮಾಡಿದರೆ ಅದೇ ಬರ್ತದೆ 4-5 ಲೇಯರ್ಗಳಲ್ಲಿ. ಒಂದು ಲೇಯರಲ್ಲಿ ಬಂದರೆ ಆದರೂ ಸಮ ಅದಲ್ಲ, 4-5 ಲೇಯರ್ಗಳಲ್ಲಿ ಬರುವಾಗ ಅವರೇನು ಸ್ಕ್ಯಾನ್ ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ಅವರೊಂದು ಸ್ವಲ್ಪ ಮಾರೆ ತಿಂದು ಬರಬೇಡಿ ಅಂತಾರೆ. ನಾವು ಕಡ್ಡಾಯವಾಗಿ ತಿಂದೇ ಬರೋದಾದರೆ ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ, ಸ್ವಲ್ಪ ಪುರ್ಸೋತ್ ಕಮ್ಮಿ ಉಂಟು ಹೇಳಿ 6 ಗಂಟೆ ನಮ್ಮನ್ನಲ್ಲಿ ಕುಳ್ಳಿರಿಸಿ ವಾಚಿಚು ನೋಡ್ತಾ ಇರ್ತಾನೆ, ಎಂತ ತಿನ್ನುವ ನೋಡ್ತಾ ಇರ್ತಾನೆ, ಏನಾದರೂ ಸಿಗ್ತದ ಅಂತೇಳಿ. ಕೊನೆಗೆ ಇಲ್ಲ, ಅವ್ರು ಬೇಕು ಅಂದರೆ ಡಾಕ್ಟ್ರ್ ಮಾಡಿದ್ದವನು ಬೋದಿಲ್ಲ, 6 ಗಂಟೆ ಅವನನ್ನು ಸುಮ್ಮನೆ ಕುಳ್ಳಿರಿಸಿ ಮತ್ತು ಮೆತ್ತಗೆ ಒಳಗೆ ಕರೆದು ಟೆಸ್ಟ್ ಮಾಡಿಸ್ತಾರೆ. ಅದರಿಂದ ಜಪ ಮಾಡುವಾಗ ಆ ಮಂತ್ರಗಳು, ಅದರ ಚಾಂಟಿಂಗ್, ಅದರ ಮನಸ್ಸಿನ ಯೋಚನೆಗಳು, ಜೊತೆಯಲ್ಲಿ ಆ ದೇವರ ದರ್ಶನ, ಇವೆಲ್ಲ ಸೈಮಲ್ಟೇನಿಯಸ್ಲಿ ವರ್ಕ್ ಆಗ್ತಾ ಇರ್ತದೆ. ಆಗ ಸುಮ್ಮನೆ ಅರ್ಧೋನ್ಮೀಲಿತ ನೇತ್ರ ಆಗ್ತಾನೆ, ಕಣ್ಣು ಚೂರು ಮುಚ್ಚಿರ್ತದೆ, ಹೊರಗಿನ ಎಚ್ಚರವನ್ನು ತಪ್ಪಿಸಿರುತ್ತಾನೆ, ಮಂತ್ರದ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡುತ್ತಾನೆ, ಖುಷಿಯಲ್ಲಿ ಇರುತ್ತಾನೆ, ಶಾಂತಿ ಸಮಾಧಾನ ಇರ್ತದೆ. ಹೀಗಾಗಿ ಅದು ಕೆಲಸ ಮಾಡುವಾಗ ಹೊಟ್ಟೆಯಲ್ಲಿ ಏನಾದಿದ್ದರೆ ಅದು ಕೆಲಸ ಮಾಡ್ತಾಯಿದ್ರೆ ಮತ್ತು ಬೇರೆ ಸ್ವಪ್ನ ಕಾಣಲಿಕ್ಕೆ ಶುರುವಾಗ್ತದೆ. ಹಾಗಾಗಿ ದೇವತೆಗಳನ್ನು ಕರೆಯುವಾಗ ನಾವು ಖಾಲಿ ಹೊಟ್ಟೆಯಲ್ಲಿದ್ದಾಗ ದೇವತೆಗಳಿಗೆ ಖುಷಿ ಇರ್ತದೆ. ನಾವು ಗಟ್ಟಿ ತಿಂದು ಗಮ್ಮತ್ತಲ್ಲಿ ಇದ್ದೇವೆ ಅಂದಾಗ ಮತ್ತು ತೇಗು ಬಂದಾಗ ಗೋವಿಂದ ನಾರಾಯಣ ಎಲ್ಲ ಹೇಳಿದರೆ ಇವು ಆರಾಮಿದ್ದಾನಲ್ಲ ನಾನು ಯಾಕೆ ಅಂತಾನೆ ದೇವ್. ಹಾಗಾಗಿ ಉಪವಾಸದಲ್ಲಿ ಇದಕ್ಕೆಲ್ಲ ಹೆಚ್ಚು ಪವರ್, ಶಕ್ತಿ ಇರುವಂಥದ್ದು. ಅದಕ್ಕೋಸ್ಕರ ಬೆಳಿಗ್ಗೆ ಬೇಗ ನಾವು ರೇಂಜ್ ಕೊಟ್ಟಿದ್ದೇವೆ, ಸಮಯ ಕೊಟ್ಟಿದ್ದೇವೆ, ಏನು ತಡ ಏನು ಮಾಡಲಿಲ್ಲ, ಮಧ್ಯಾಹ್ನ 12 ಗಂಟೆವರೆಗೆಲ್ಲ ಹೇಳಲಿಲ್ಲ. ಹೀಗಾಗಿ ಕೆಲವೊಮ್ಮೆ ಹೆಚ್ಚೆಚ್ಚು ಜಪಿಸುವವನಿಗೆ, ಲಾಂಗ್ ಪೀರಿಯಡಲ್ಲಿ ಜಪ ಮಾಡುವ ಸಿದ್ಧಿಗಾಗಿ ಕೂತವನಿಗೆ, ಹಗಲು ಪೂರ್ತಿಯವನಿಗೆ ನಾವು ಕೊಡಬೇಕಾಗ್ತದೆ. ಅವ ಕೆಲವೊಮ್ಮೆ 3 ಹೊತ್ತು ಜಪ ಮಾಡ್ತೇನೆ ಅಂತ ಸಂಕಲ್ಪ ಮಾಡುತ್ತಾನೆ. 3 ಹೊತ್ತು ಅಂದರೆ ಅದು ನಾವು ದಿನ 3 ಹೊತ್ತು ತಿಂತೇವಲ್ಲ, ನಮಗೆ ಗೊತ್ತುಂಟು. ಅದಲ್ಲ, 3 ಹೊತ್ತು ಕ್ಲಬ್ ಆಗುವಾಗೆ ಬೆಳಿಗ್ಗೆ ಶುರು ಮಾಡಿದವ ಸಂಜೆ ಮುಗಿಸುವುದವ. ಸ್ಟಾರ್ಟೆಡ್ ವಿತ್ ಅಲ್ಲಿ ಮಾರ್ನಿಂಗ್ 1 ಹೊತ್ತು, ಮಧ್ಯಾಹ್ನ ಕಂಟಿನ್ಯೂ ಆಗಿದೆ, 3ನೇ ಹೊತ್ತಿಗೆ ಅದು ಟಚ್ ಆಗಿದೆ ಸಾಯಂಕಾಲಕ್ಕೆ. ಸೂರ್ಯ ಕಂತಿದ ಬಳಿಕ ನಿಲ್ಲಿಸ್ತಾನವ. ಇದು ಸಾಧ್ಯವೇ ನಮಗೆ? ಇದು ವಿಷಯ. ಆಗ ಆಚಾರ್ಯ ಹೇಳಿದ ಗೆರೆಯನ್ನು ಇಷ್ಟ ಮಾಡಿಕೊಂಡ್ರೆ, ಸೂರ್ಯ ಬಂದ ಬಳಿಕ ಬೇಕಾದರೆ ಕೂತ್ಕೋ, ಓಡಬೇಡ, ಸಂಜೆ ಸೂರ್ಯ ಅಸ್ತ ಆಗುವವರೆಗೆ ಕೂತಿ ಜಪಿಸಿ ಮತ್ತೆ ಏಳು. ತ್ರಿಕಾಲ ವ್ಯಾಪಿನಿ ಸಂಧ್ಯಾ, ತ್ರಿಸಂಧ್ಯಾ. ಯಾರು ಹೇಳಲಿಲ್ಲ, ನಾನು ಬರೆದಿಟ್ಟದ್ದಲ್ಲ, ನಿಮಗೆ ಹೇಳಿದ್ದಷ್ಟೆ ಇವತ್ತೇ. 3 ಹೊತ್ತಿನ ಸಂಧ್ಯೆ ಅಂದರೆ 3 ಹೊತ್ತು ಕೂಡಿಸಿದ ಸಂಧ್ಯೆ. ವರ್ಷಕ್ಕೊಮ್ಮೆ ಆದರೂ ಮಾಡಿ ನೋಡೋಣ, ಬದುಕಿನಲ್ಲಿ ಒಮ್ಮೆ ಆದರೂ ಮಾಡೋಣ. ಅದು ನಮ್ಮ ಚಾಲೆಂಜ್. ಸೂರ್ಯೋದಯದ ಮುಂಚೆ ಶುರು ಮಾಡಿದ ಯಾವುದೇ ಮಂತ್ರ ನಾರಾಯಣ ನಾರಾಯಣ ಆಯಿತು. ಸ್ಲೋ ಮೋಷನಲ್ಲಿ ಹೇಳಿ, ಬಾಯಿ ಬಿಟ್ಟು ಹೇಳಬೇಕು ಅಂತ ಹೇಳೋದಿಲ್ಲ, ಪಸೆ ಆರ್ತದೆ ಎಂದು ಕೆಲವರು ಒಂಚೂರು ಮಧ್ಯೆ ನೀರು ಕುಡಿಯುವ. ಅದಕ್ಕೆ ಅದೆಲ್ಲ ಮಾತಾಡಲಿಕ್ಕೆ ಬಂದು ನಾನೀಗ. ಜಪ ಮಾಡುವಾಗ ಮಧ್ಯದಲ್ಲಿ ಏನೂ ಇಲ್ಲ, ಉಪವಾಸ ಹೇಳಿದ್ದಲ್ಲ, ನೀರು ಕುಡಿಲಿಕ್ಕಿಲ್ಲ. ಅದನ್ನು ಉಪಾಂಶು ಜಪಕ್ಕೆ ಬೆಲೆ ಹೆಚ್ಚು. 3 ರೀತಿಯ ಜಪ ಇದೆ. ಒಂದು ಗಟ್ಟಿ, ನಾನೀಗ ಹೇಳಿದಾಗ ನಾರಾಯಣ 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 ಹಾಗೆ ಹೇಳಬೇಕಾಗಿಲ್ಲ. ಅದು ಹೇಳಿದರೆ ವಿಷಯವೂ ಅಲ್ಲ, ಅದು ತಪ್ಪು. ಅದು ಹೇಳಬಾರ್ದು ಅಲ್ಲ, ಹೇಳುವುದಲ್ಲ. ಮತ್ತೆ ಹೇಗೆ ಹೇಳುವುದು? ಇದು ಉಪಾಂಶ, ನಾನು ಹೇಳಿದೆ ಈಗ, ಅದು ನಿಮಗೆ ಕೇಳೋದಿಲ್ಲ. ಮತ್ತು ನನ್ನ ಕಿವಿಗೆ ಮಾತ್ರ ಕೇಳ್ತದೆ, ಮೈಕಿದ್ರೂ ಕೇಳಲಿಲ್ಲ, ನಿಮಗೆ ಕೇಳೋದಿಲ್ಲ ಅದು. ಅದಕ್ಕೆ ಉಪಾಂಶ ಅಂದರೆ ಹತ್ತಿರದ ಕಿವಿಗೆ ಮಾತ್ರ, ಹತ್ತಿರ ಕಿವಿ ನಂದು ಮಾತ್ರ, ನನ್ನ ಕಿವಿಗೆ ಮಾತ್ರ ಕೇಳುವಂತೆ ಹೇಳಿದರೆ ಅಂದರೆ ತುಟಿ ಅಲ್ಲಾಡ್ತದೆ, ಸದ್ದು ಹೊರಗೆ ಬರ್ತದೆ, ಅದು ಈಶತ್ ಮೆಲ್ಲಕ್ಕೆ ನನ್ನ ಕಿವಿ ಸಾಕು. ಇನ್ನೊಂದುಂಟು ಜಪ, ಅದು ಮಾಡಲಿಕ್ಕೆ ಆಗ್ತದೆ, ಅದು ಋಷಿಗಳಿಗೆಲ್ಲ ಆಗ್ತದೆ. ಯಾಕೆಂದರೆ ಅವರು ಒಳ್ಳೆ ಸಮರ್ಥರು, ಮನಸ್ಸಿನಲ್ಲೇ ಜಪ ಮಾಡಲಿಕ್ಕೆ. ಕಣ್ಣು ಮುಚ್ಚಿರ್ತದೆ, ಯಾರನ್ನು ನೋಡೋದಿಲ್ಲ, ದೇವರನ್ನು ನೋಡ್ತಾ ಇರ್ತದೆ. ಮನಸ್ಸಿನಲ್ಲಿ ಜಪ ಮಾಡುವಾಗ ಬಹಳ ಖುಷಿ ಇರ್ತದೆ.
ಆದರೆ ಲೆಕ್ಕ ತಪ್ಪಿರ್ತದೆ. ಅದು ನಾನು ಮೊದಲೇ ಹೇಳುತ್ತೇನೆ. ಲೆಕ್ಕಕ್ಕೋಸ್ಕರ ಜಪ ಮಾಡೋದಾದರೆ ಮನಸ್ಸಿನಲ್ಲಿ ಮಾಡಲಿಕ್ಕೆ ಹೋಗಬೇಡಿ, ಆಗುವಂಥದ್ದಲ್ಲ ಅದು. ಅಷ್ಟು ಸಮರ್ಥರಿದ್ದೇವೆ ನಾವು ಮಾಡ್ತೇವೆ ಹೇಳಿದರೆ ಖಂಡಿತ ಮಾಡಿ, ಕೈ ಮುಗಿತೇವೆ, ನನಗೇನು ಸಮಸ್ಯೆ ಇಲ್ಲ. ಮಾನಸ ಜಪದಲ್ಲಿ ಒಂದು ತಪ್ಪಾಗುವುದೇನು ಕೇಳಿದರೆ ಅಲ್ಲಿಗೆ ನಿದ್ದೆ ಬರ್ತದೆ. ಅದಕ್ಕಿಂತಲೂ ಜಾಸ್ತಿ ಖುಷಿಯಾಗುವುದೇನು ಕೇಳಿದರೆ ಇನ್ನೊಂದೆಂಥದ್ದು ಜಪ ಆಗ್ತದೆ. ಇದು ಜಾಸ್ತಿ ಯಾವಾಗ ಬೇಕಾದರೆ ನನ್ನ ಮನಸ್ಸಿನ ದೌರ್ಬಲ್ಯ ಅಂತ ನೀವು ಹೇಳಿ, ಆದರೆ ನಿಜವಾಗಿ ಮಾಡಿ ನೋಡಿ, ಅರ್ಥ ಆಗ್ತದೆ. ಆಗ ಒಂದು ಜಪ ಮಾಡ್ತಾ ಮನಸ್ಸಿನಲ್ಲಿ ಕೂತಾಗ ಭಾರಿ ಖುಷಿಯಲ್ಲಿ ಇರ್ತದೆ, ಆಗ ಇನ್ನೊಂದು ಜಪ ಆಗ್ತಾ ಇರ್ತದೆ ತನ್ನಷ್ಟೇ. ಯಾಕೆ ನಮ್ಮದೇ ಮನಸ್ಸಲ್ಲ, ಗಮ್ಮತ್ತಲ್ಲಿ ಇರ್ತದೆ. ಆದರೆ ನಮಗೆ ಯಾವುದು ಹೋಗ್ತಾ ಉಂಟು ಯಾವುದು ಆಗ್ತಾ ಉಂಟು ಎನ್ನುವುದು ಗೊತ್ತಾಗಲಿಲ್ಲ ಆದರೆ ನಾವು ನಿಜವಾಗಿ ಒಳ್ಳೆಯವರು. ಬೇರೆ ಅದು ಗೊತ್ತಾದರೆ ಸ್ವಲ್ಪ ಸರಿ ಇಲ್ಲದವರು ಅಂತ ಅರ್ಥ. ನಿಜವಾಗಿ ಗೊತ್ತೇ ಆಗಬಾರ್ದು, ಅದು ಬೆಸ್ಟ್. ಆದರೆ ನಿದ್ದೆ ಬಂದರೆ ಮಾತ್ರ ಪೂರ ಸತ್ತೋಯ್ತು. ಪುಸ್ತಕ ಹಿಡಿದು ಓದ್ತಾ ಇದ್ದವರಿಗೆ ಗಡ್ದ ನಿದ್ದೆ ಬರ್ತದೆ ಅಂದರೆ ಮತ್ತೆ ಮನಸ್ಸಿನಲ್ಲಿ ಜಪ ಮಾಡುವವರಿಗೆ ಬಾರದೇ ಇರ್ತದೆ, ಆಯಾಸ ಆಗ್ತದೆ. ನಮ್ಮ ದೇಹ ಅಷ್ಟೇನು ಸುಲಭದ್ದಲ್ಲ, ಕೋಪರೇಟ್ ಮಾಡೋದಿಲ್ಲ. ಅದಕ್ಕೆ ಋಷಿಗಳಿಗೆಲ್ಲದು ಒಳ್ಳೆಯದು. ಮಾಡಬಾರ್ದು ಹೇಳೋದಿಲ್ಲ, ಮಾಡಿ. ಅದರಿಂದ ಮೆಲ್ಲಕ್ಕೆ ಕೇಳಿದರೆ ಬಾಯಾರಿಕೆ ಆಗುವುದಿಲ್ಲ. ಸೂರ್ಯೋದಯಕ್ಕಿಂತ ಮೊದಲು ಶುರು ಮಾಡಿ ಒಂದು ದಿನ ಆದರೂ ಮಧ್ಯಾಹ್ನವನ್ನು ರೆಸ್ಟ್ ಕೊಡದೆ ನಿರಂತರವಾಗಿಸ್ತಾ, ಬೇಕಾದರೆ ಮಧ್ಯದಲ್ಲಿ ಎದ್ದು ನಿಲ್ಲಿ ಅಥವಾ ಕೂತ್ಕೊಳ್ಳಿ. ಇಷ್ಟೇ ಕೆಲಸ ನಮ್ಮದು. ಎದ್ದು ಹೋಗಲಿಕ್ಕಿಲ್ಲ, ನಿಲ್ಲುವುದು, ಕೂತ್ಕೊಳ್ಳಿ. ಇದು ಆಚಾರದ ಕೇಳಿದ್ದು. ಅಸುರಿದರ್ಶ ತಿಷ್ಟೇತ್ ತತಸ್ತು ಉಪವಿಷೇತ ವಾ ತಿಷ್ಟೇತ್ ಉಪವಿಷೇತ ವಾ. ಹಾಗೆ ವಿಕಲ್ಪ, ಬೇಕಾದ್ರೆ ಕೂತ್ಕೋ, ಬೇಕಾದ್ರೆ ನಿಲ್ಲು, ಬೇಕಾದ್ರೆ ಕೂತ್ಕೋ, ಬೇಕಾದರೆ ನಿಲ್ಲು. ಒಂದು ಅವ್ರಿಗೆ ಗೊತ್ತುಂಟು ನಮ್ಮದು ಕೈಕಾಲು ಸಮ ಇಲ್ಲ ಅಂತ. ಆದ್ದರಿಂದ ಕೂತೇ ಇರು ಹೇಳೋದಿಲ್ಲ. ಕೂತೇ ಇದ್ದರೆ ಮತ್ತೆ ಎರಡು ಕೈಯಲ್ಲಿ ಎತ್ತಿ ಕಾಲನ್ನು ಅಲ್ಲಾಡಿಸಬೇಕಾಗ್ತದೆ, ಅದು ಕಷ್ಟವೇ. ಕೂತಿದ್ದವರಿಗೆ ಮಾತ್ರ ಗೊತ್ತಾಗ್ತದೆ ಅದು ಕೊರಡಾಗಿರ್ತದೆ. ಅದರಿಂದ ಕೂತೇ ಇರಲಿಕ್ಕೆ ಬರುವುದಿಲ್ಲ, ನಿಂತೇ ಇರಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಕೂತ್ಕೋ, ನಿಂತುಕೋ. ದೊಡ್ಡ ಯೋಗಿ ಅಲ್ಲ ನಾವು, ಅದು ನಿಂತ ನಂತರ ಕೂತ್ಕೊಳ್ಳಿಕ್ಕೆ ಇಲ್ಲ, ಅದೆಲ್ಲ ಚಂಡೆ ಹೊಡೆಯುವವರಿಗೆ ಬಿಡು ನೀನು, ಪ್ರಯೋಜನ ಇಲ್ಲ. ನಿನಗೆ ನೀನು ಮಾಡಲಿ, ನಿನ್ನ ದೇಹ ನಿನ್ನ ಕೈಗೆ, ನೀನು ಮಾಡೋದು ಜಪ, ಇನ್ನೊಬ್ಬರಿಗೆ ತೋರಿಕೆಗೆ ಅಲ್ಲ. ಆದ್ದರಿಂದ ಪ್ರಶ್ನೆ ಇಲ್ಲ. ಕೂತ್ಕೊಳ್ಬೇಕು ಖಂಡಿತ, ಕೂತ್ಕೊಳ್ಳುವುದೇ. ನಿಲ್ಲಬೇಕು ಖಂಡಿತ, ನಿಲ್ಲುವುದೇ. ಕೂತಾಗ ಹೇಗೆ ಕೂತ್ಕೊಳ್ಳೋದು? ನಿನಗೆ ವಜ್ರಾಸನದಲ್ಲಿ ಆದರೆ ಕೂತ್ಕೋ, ಆಗುವುದಿಲ್ಲ ಸ್ವಸ್ತಿಕಾಸನ ಸಾಕಾಗ್ತದೆ, ಬೇಡ ವೀರಾಸನ ಮಾಡು. ಪದ್ಮಾಸನವೇ ಆಗಬೇಕು ಅಂತ ಅದನ್ನೆಲ್ಲ ಮಡಿಚಿಕೊಂಡು ಇಡಿಚಿಕೊಂಡೆಲ್ಲ ತುಂಡರಿಸಿಕೊಳ್ಳುವುದೆಲ್ಲ ಬೇಡ. ಆದರೆ ಒಳ್ಳೆಯದು, ಸಹಜವಾಗಿ ಯಾವುದು ಆಸೀನ ಸಂಭವ ಆತಂದು ಕೂತ್ಕೊಳ್ಳುವುದು ಮುಖ್ಯ. ಅದರಲ್ಲಿ ವಜ್ರಾಸನ ಭಾರಿ ಚೆನ್ನಾಗಿರ್ತದೆ. ಅಭ್ಯಾಸ ಯಾರಿಗಿಲ್ಲ, ಅದು ಮಿಡಿಯಾತು. ಹಾಗಾಗಿ ಸ್ವಸ್ತಿಕಾಸನ ಸಾಕು, ಪರವಾಗಿಲ್ಲ, ಇರಲಿ. ವೀರಾಸನ ಓಕೆ ಆದೀತು. ಆಚಾರ್ಯ ಮೂರನ್ನೇ ಮುಟ್ಟಿದ್ದಾರೆ, ಪದ್ಮ ಸ್ವಸ್ತಿಕ ವೀರ ಅಂತ ಹೇಳಿಕೊಂಡು ವೀರಾಸನವನ್ನು ಮುಟ್ಟಿದ್ದಾರೆ. ಇರಲಿ, ಅಂತೂ ಕೂತ್ಕೊಳ್ಳಿಕ್ಕೂ ನಿಲ್ಲಲಿಕ್ಕೂ ಸಮಪಾದದಲ್ಲಿ ನಿಲ್ಲಲಿಕ್ಕೆ, ನಿಂತ್ಕೊಳ್ಳುವುದರಲ್ಲಿ ಅರ್ಥ ಉಂಟು. ಮತ್ತು ನಾನು ಗೋಡೆಗೆ ಹೊರಗಾಗಿ ನಿಲ್ಲಿ ಕೆಲವರು ಕೇಳೋದು, ಅದು ಗೋಡೆ ಹೊಟ್ಟೆ ಆಗ್ತದೆ, ಅದೆಲ್ಲ ಬೇಡ ಅಂತೇನೆ ನಾನು. ಗೋಡೆಗೆ ಹೊರಗೆ ನಿಂತರು ಮತ್ತು ನಮ್ಮದು ಸ್ವಲ್ಪ ಕೈ ಕಾಲೆಲ್ಲ ಆಡ್ದು. ಆದರೆ ಅದು ಸ್ಟ್ರೈಟ್ ಸುಮ್ಮನೆ ಗೋಡೆ ಮುಟ್ಟಲಿಕ್ಕಿಲ್ಲ. ನಿಂತಾಗ ಒಂದು ಕಾಲಲ್ಲಿ ನಿಲ್ಲುವುದು, ಒಂಟಿ ಕಾಲಲ್ಲಿ ವಾರೆ ನಿಲ್ಲುವುದು, ತ್ರಿಭಂಗಿ ಮಧುರಾಕೃತಿ ಅದೆಲ್ಲ ಬೇಡ ನಮಗೆ, ಹಾಗೆಲ್ಲ ಆಗೋದು. ಅದಕ್ಕೆ ನನಗೆ ಬೇಕಾದ್ರೆ ಕೂತ್ಕೊಳ್ಳಿ. ಅಂದರೆ ಈ ಗೆರೆಗಳಾಚಾರ್ದು ಅವರು ಫಸ್ಟ್ ಹೇಳ್ತಾರೆ ನೋಡಿ, ತಿಷ್ಟೇ ಸ್ಟಾಗದಿ ಸರಿ ನಿಲ್ಲಲಿಕ್ಕೆ, ಉಪವಿಷದ ಪೂರ ಕೂತ್ಕೊಳ್ಳಿಕ್ಕೆ. ಹಾಫ್ ಸಿಟ್ಟಿಂಗ್ ಎಲ್ಲ ಇಲ್ಲ, ಇಲ್ಲಿ ಭರತನಾಟ್ಯ ಎಲ್ಲ ಆಯಿತು. ಚೆನ್ನಾಗಿ ಉಂಟು ಶಬ್ದಗಳು ಅವರದ್ದು ಹೇಳೋ ರೀತಿ. ಹೀಗೆ 3 ಹೊತ್ತಿಗೆ ಎಳೆದು ತರಬೇಕು. ಸಾಯಂಕಾಲ ಸಂಧ್ಯೆ ಆಯ್ತಾ, ಸೂರ್ಯ ಕಂತಿದನ ಮುಗಿಸಿ ಅವನಿಗೆ ಕೃಷ್ಣಾರ್ಪಣೆ ಬಿಟ್ಟು ಮಾಡ್ತಾ ಇರೋ ಜಪಗಳು, ಅದರ ಮೊದಲು ಅರ್ಘ್ಯಾದಿಯಲ್ಲಿ ಕೊಟ್ಟುಕೊಂಡೆ ಮುಗಿಸಿ ನಿಲ್ಲಿಸಿದರೆ ಅದ್ಭುತವಾದ ಸೂರ್ಯೋಪಸ್ಥಾನ ಇದು. ಹೀಗೆ ಮಾಡಿದವ ಊಟ ಮಾಡೋದು ರಾತ್ರಿ. ಅಲ್ಲಿ ಶುರು ಮಾಡಿದ್ದೆ ನಾನು ನಕ್ತ ಭೋಜನಕ್ಕೆ. ಹೀಗೆ ಯಾರಾದರೂ ಮಾಡಲಿಕ್ಕೆ ಹೊರಟಿದ್ದರೆ, ಏನು ತಗೊಳ್ಳೋದಿಲ್ಲ ಅಂತ ಕೂತವ ಇದ್ದರೆ, ವ್ರತನಿಷ್ಠನಾಗಿದ್ದರೆ ಅವನಿಗೆ ರಾತ್ರಿ ಭೋಜನ ಅಂತ ಆಗ್ತದೆ. ಪ್ರತಿನಿತ್ಯ ರಾತ್ರಿ ಊಟ ಮಾಡೋದವ, ಹಗಲು ಯುಟಿಲೈಸ್ ಮಾಡ್ತಾ ಇದ್ದಾನೆ ಜಪ ಮಾಡ್ತಾ. ಅಂಥವನಿಗೆ ರಾತ್ರಿ ಊಟ ಎಷ್ಟು ಗಂಟೆಗೆ ಕೇಳಿದರೆ ನಕ್ಷತ್ರ ಕಾಣಬೇಕು, ಇಷ್ಟೇ. ಅವನು ಮತ್ತೇನು ಹೇಳೋದಿಲ್ಲ. ಈಗ ನಮಗರ್ಥ ಆಯಿತು ರಾತ್ರಿ ಅಂದರೆ ಏನು ಅಂತ. ನಕ್ಷತ್ರ ಕಾಣುವಾಗ ಊಟ ಮಾಡಬೇಕಾದ್ರೆ ಅದಕ್ಕಿಂತ ಒಂದು 10-15 ನಿಮಿಷ ಪೂಜೆ ಮಾಡಲಿಕ್ಕೆ ಬರ್ತದೆ. ಪೂಜೆ ಮುಗಿಸ್ಲಿಕ್ಕೆ, ದೇವರ ಸಮರ್ಪಣೆ ಮಾಡಿ ತಿನ್ನಲಿಕ್ಕೆ ಇರೋದ್ರಿಂದ ಮ್ಯಾಕ್ಸಿಮಮ್. ಮತ್ತು ರಾತ್ರಿ ಪೂಜೆ ಮುಗಿದ ನಂತರ ಏನು ದೊಡ್ಡ ಸಂಗತಿಗಳಿಲ್ಲ. ಹಾಗಾದರೆ ರಾತ್ರಿ ಪೂಜೆ ಎಷ್ಟು ಗಂಟೆಗೆ ಗೊತ್ತಾಯ್ತಲ್ಲ. ನಕ್ಷತ್ರ ಕಾಣುವ ಒಂದು ಚೂರು ಮುಂಚೆ ರಾತ್ರಿ ಪೂಜೆ ಶಬ್ದಕ್ಕೆ ಅರ್ಥ. ಆದ್ದರಿಂದ 7 ಗಂಟೆಗೆ ನಂದು ರಾತ್ರಿ ಪೂಜೆ ಅಂತ ಬರೆದ್ರೆ ಉಂಟಲ್ಲ, ಕಂಪ್ಲೀಟ್ ಡಿಫಿಟೆಡ್, ಆಗುವುದೇ ಇಲ್ಲ.
ಯಾವ ಕಾಲಕ್ಕೆ 6 ಗಂಟೆ ಅಸ್ತ ಆದರೂ 7 ಗಂಟೆಗೆ ನಕ್ಷತ್ರ ಕಾಣುವುದಿಲ್ಲ. ಮೋಡ ಇರಲಿ ಇಲ್ಲದೇ ಇರಲಿ ಬಹಳ ಕಷ್ಟ ಆಗ್ತದೆ. ಅದನ್ನು ಆಚಾರ್ಯರ ಒಂದು ಗೆರೆಯನ್ನು ಇಡೀ ನಮ್ಮ ಧರ್ಮಕ್ಷೇತ್ರದಲ್ಲಿ ಬಳಸುವುದು ಅಂದರೆ ಅದು ಅತ್ಯಂತ ಪರಿಪೂರ್ಣವಾದ ನಮ್ಮ ಫುಲ್ಫಿಲ್ಮೆಂಟಿಗೆ, ಪ್ರತಿಫಲಕ್ಕೆ ಕಾರಣ ಆಗ್ತದೆ. ಆದ್ದರಿಂದಲೇ ನಮ್ಮದು ಕೆಲಸ ಆಗ್ತಾ ಇಲ್ಲ. ಯದೈವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದಾದ ದೈವ ವೀರ್ಯವತ್ತರಂ ಭವತಿ ಅಂದದ್ದು ನಮ್ಮ ಕೆಲಸ ಸಫಲ ಆಗುವುದಿಲ್ಲ. ಯಾಕೆ ಕೇಳಿದರೆ ನೀನು ಸರಿಯಾಗಿ ಮಾಡ್ತಾ ಇಲ್ಲ, ಸರಿ ತಿಳ್ಕೊಂಡು ಅಪ್ಲೈ ಮಾಡ್ತಾ ಇಲ್ಲ, ಅದನ್ನು ಹೇಳಿದಾಗ ನಡೆಸಲಿಲ್ಲ. ಖಾಲಿ ಒಂದು ನಿತ್ಯದ ಜಪ ಮಾಡಲಿಕ್ಕೆ ನಮಗೆ ಆಗುವುದಿಲ್ಲ ಅಂದರೆ ಇನ್ನು ನಾವು ಏನನ್ನು ಗೆಯ್ದೆವು? ಇದರ ಬಗ್ಗೆಯೇ ತಂಟೆ ತಕರಾದರಾದರೆ ಸಾವಿರಾರು ಧರ್ಮಶಾಸ್ತ್ರದ ಗೆಳೆಗಳಿದ್ದರೂ ಆಚಾರ್ಯರು ಒಂದು ಗೆರೆಯಲ್ಲಿ ನಮ್ಮನ್ನು ನಿಲ್ಲಿಸಿ ಕೊಡಿಸ್ತಾ ಇದ್ದಾರೆ. ಇದು ಒಂದು ಮಾಡಿದೆಯಾ ಕೇಳ್ತಾರೆ. ಇದಕ್ಕೆ ಅವರು ಕೊಟ್ಟ ಹೆಸರೇನೆಂದರೆ ಸದಾಚಾರ ಸ್ಮೃತಿ ಅಂತ. ನಿತ್ಯ ನಿನಗೆ ಮಾಡಲಿಕ್ಕೆ ಬೇಕಾಗಿರತಕ್ಕ ರೀತಿ ರಿವಾಜುಗಳ ಕಂತೆ ಅಂತ. ಅದರಲ್ಲಿ ಒಂದು ಗೆರೆಯನ್ನೇ ನಾವು ಕಡ್ಡಾಯವಾಗಿ 360 ದಿವಸ ಮನೆ ತುಂಬ ಮಾಡಲಿಕ್ಕೆ ನೋಡ್ತಾ ಇಲ್ಲ. ಬದುಕಿನ ಉದ್ದಕ್ಕೆ 10-15 ವರ್ಷದಿಂದ ನಮಗೆ ಅರ್ಥ ಆಗ್ತದೆ ಮಾಡಲಿಕ್ಕೆ ಬೇಕು ಅಂತ. 10-25 ವರ್ಷದವರೆಗೆ ಮಾಡಲಿಕ್ಕೆ ಬರ್ತದೆ ಎಂದು ಗೊತ್ತಿರ್ತದೆ. ಆದರೂ ಆಗ್ತಾ ಇಲ್ಲ ಅಂದರೆ ಆಶ್ಚರ್ಯ ಆಗ್ತದೆ. ಈ ಲಾಂಗ್ ಪೀರಿಯಡಲ್ಲಿ 60 ವರ್ಷದಲ್ಲಿ ನೀನು ಏನು ಮಾಡಿದೆ ಕೇಳಿದರೆ ಈ ಒಂದು ಗೆರೆಗೆ ನಾನು ಪ್ರಾಮಾಣಿಕವಾಗಿ ನಡೆಸಿಕೊಟ್ಟಿದ್ದೇನೆ ಅನ್ನತಕ್ಕ ಪೂರ್ತಿ ವಿಶ್ವಾಸದ ಹೃದಯ ತುಂಬಿದ ಗೆರೆ ಧನ್ಯವಾದ ಬರುವುದಿಲ್ಲ ಅಂದರೆ ನಾಚಿಕೆ ಆಗ್ತದೆ. ಎಂತ ಮಾಡೋದು? ಬೇಡಿದಿದ್ದದ್ದು ಎಷ್ಟು ಮಾಡ್ತೇವೆ ನಾವು. ಬೇಕಾದರೆ ಹೇಳುತ್ತೇವೆ ಆಗಲೇ ನಮಗಿವತ್ತು ಬೇಗ ಹೋಗ್ಲಿಕ್ಕೆ ಉಂಟು, ಬೇರೆ ಕಡೆ ಪೌರೋಹಿತ್ಯ ಉಂಟು, ಬೇರೆ ಕಡೆ ಮದುವೆ ಸಮಾಚಾರ ಉಂಟು, ಇನ್ನೊಂದು ಕಡೆ ಮೆರವಣಿಗೆ ಬರಲಿಕ್ಕೆ ಉಂಟು. ಯಾವುದು ಇದಕ್ಕೆ ಅಡ್ಡ ಇಲ್ಲ ಹೇಳಲಿಕ್ಕೋಸ್ಕರ ಸದಾಚಾರ ಸ್ಮೃತಿಯಿಂದ ಬರೆದವರು. ನಿತ್ಯ ನಿರಂತರವಾಗಿ ಕಡ್ಡಾಯವಾಗಿ ತಪ್ಪದೇ ಮಾಡಲಿಕ್ಕೆ ಇರಬೇಕಾದ ಇದು ವಸ್ತು ಅಂತ. ಇದಕ್ಕೆ ಅಪವಾದ ಇಲ್ಲ, ಇದಕ್ಕೆ ಚೇಂಜ್ ಇಲ್ಲ, ಇದನ್ನು ಬದಲಾಯಿಸಲಿಕ್ಕಿಲ್ಲ. ಎಂಥದ್ದು ಬಂದರು ಮನೆ ಶ್ರಾದ್ದ ಉಂಟು ರೀ, ಮಾಡಿರಿ ಸ್ವಾಮಿ, ಇದು ಗೆರೆಯನ್ನು ಮಾತ್ರ ಅಳಿಸ್ಬೇಕು. ಮನೆಯನ್ನು ಮದುವೆ ಕೊಟ್ಟಿದ್ದಾರೆ, 5:30 ಗಂಟೆಗೆ ಮುಹೂರ್ತ ಅಂದಿದ್ದಾರೆ, 5:30 ಗಂಟೆ ಮುಹೂರ್ತ ಮದುವೆ ಆಯಿತು ಆಗಲಿ. ಅದು ಹೆಚ್ಚಿನ ಅಂಶ ಇಡ್ಲಿ ಬೇಯಿಸ್ಲಿಕ್ಕೆ ಇರುವುದು ಇರ್ಬೋದು ಮುಹೂರ್ತ. ಅಲ್ಲ, ಮುಹೂರ್ತ ಇಷ್ಟು ಉದ್ದ ಇರ್ತದೆ ಕೆಲವೊಮ್ಮೆ, ಯಾವುದಕ್ಕೆ ಅಂತ ಗೊತ್ತಿಲ್ಲ ಮದುವೆಯಲ್ಲಿ. ಅಂದರೆ ಮಂತ್ರಶ ಹಾಕಲಿಕ್ಕೋ, ಮಾಲೆ ಹಾಕಲಿಕ್ಕೋ, ಕೈ ಹಿಡಿಲಿಕ್ಕೋ, ವಾದ್ಯ ಊರಿಲಿಕ್ಕೋ, ಪಟ ಅಡ್ಡ ಹಿಡಿಲಿಕ್ಕೆ ಮದುವೆಯಲ್ಲಿ ಸುಮಾರು ಉಂಟು, ಉದ್ದ ಉಂಟು. ಆದ್ದರಿಂದ ಅದು ಹೆಚ್ಚಿನ ಅಂಶ ಇಡ್ಲಿ ಬೇಯಿಸ್ಲಿಕ್ಕೆ ಇರ್ಬೋದು 5:30ಗೆ ಮುಹೂರ್ತ. ಏನಾದರೂ ಒಂದು ಶುರು ಮಾಡಿದರೆ ಆಯಿತು. ಶಟರ್ ತೆಗೆಯುವುದು ಆಗ್ಬೋದು ಅಲ್ಲಿ ಮತ್ತೆ ಕಲ್ಯಾಣ ಮಂಟಪತ್ತು. ಇವ್ರು ಹೇಳೋದು ಕೊಡಬೇಡಿ, ಹಾಗೆ ಮುಹೂರ್ತ ಇದ್ದರೆ ಮಾಡಬೇಡಿ, ಮುಹೂರ್ತ ಇದ್ದರೆ ಕೊಡಬೇಡಿ, ಈ ಗೆರೆಯನ್ನು ಅಳಿಸಬೇಡಿ. ಇದು ನನ್ನ ಮನೆಯ ನಿತ್ಯದ ಗೆರೆ ಎನ್ನುವುದನ್ನು ಮಾಡಿಕೊಳ್ಳಬೇಕು ನಾವು ಬದುಕಿನಲ್ಲಿ. ಆ ಸೂರ್ಯ ದರ್ಶನ ಇಷ್ಟೇ ಇತ್ತು. ಸೂರ್ಯ ಬರುವ ಮೊದಲು ಎದ್ದು ನಿಂತು ಜಪಿಸಿ, ನಂತರ ಬೇಕಾದರೆ ಕೂತ್ಕೊಳ್ಳಿ ಅನ್ನುವ ಮೂಲಕ ನಮ್ಮ ಜಪ ಸೂರ್ಯೋದಯಕ್ಕೆ ಸಂಬಂಧಿಸಬೇಕು ಎನ್ನುವುದಷ್ಟೇ ಅರ್ಥ ಅಲ್ಲದೆ ಆ ಪಿರಿಯಡನ್ನು ವ್ಯಾಪ್ತಿಗೊಳಿಸಬೇಕು ಅಂತ. ಜಪ ಮಾಡ್ತಾ 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 ಸೂರ್ಯೋದಯವನ್ನು ನಾವು ನಿರೀಕ್ಷೆ ಮಾಡಬೇಕು. ಸೂರ್ಯೋದಯ ಕ್ರಾಸ್ ಆಗಬೇಕು ನಮ್ಮ ಜಪ ಮುಗಿಯಲಿಕ್ಕೆ. ಇನ್ನೊಂದು ಗೆರೆ ಹೇಳಿದೆ ಇದಕ್ಕೆ ಅರ್ಥ. ನಮ್ಮ ಜಪ ಮುಗಿಯುವುದು ಯಾವಾಗ ಕೇಳಿದರೆ ಸೂರ್ಯ ಬಂದ ಬಳಿಕವೇ. ಒಪ್ಪಿಕೊಳ್ಳಿ, ಈಗ ಕೈ ಮೇಲೆತ್ತಬೇಕಾಗ್ತದೆ. ಇನ್ನು ಮುಂದೆ ನಮ್ಮ ಜಪವು ಯಾವಾಗ ಮುಗಿತದೆ ಕೇಳಿದರೆ ಸೂರ್ಯೋದಯದ ಆದ ಬಳಿಕವೇ. ಅಂದರೆ ನಾವು ಪೂರ್ತಿ ಹೃದಯದಲ್ಲಿ ಕಮಲವನ್ನು ಅರಳಿಸಿಕೊಂಡೆವು ಅಂತ ಅರ್ಥ. ಅವ ಪದ್ಮಾಕರ. ಸೂರ್ಯ ಬಂದಾಗಲೇ ಪದ್ಮ ಅರಳುವುದು ಗೊತ್ತು ತಾನೆ. ಸರೋವರದಲ್ಲಿ ನೋಡಿ ಹೋಗಿ ಎಷ್ಟು ಚೆನ್ನಾಗಿದೆ ಅಂದರೆ, ನಮ್ಮ ಮನೆಯಲ್ಲಿ ಒಂದು ಸೋಲಾರ್ ಲೈಟ್ ಇದೆ. ನೀವು 1-2 ನಿಮಿಷ ಮೊದಲಿಟ್ಟಿರೋದು ಮಾತಾಡೋದಿಲ್ಲ. ಅದು ಹೊರಗಿಟ್ಟಿರ್ತೇವೆ, ಒಂದು ಕಿರಣ ಸೂರ್ಯನ ಬಂತು ಅಂದ ತಕ್ಷಣ ಕಿಡ್ಕಿಲಿಕ್ಕೆ ಶುರು ಮಾಡ್ತದೆ ಅದು ಚಾರ್ಜ್ ಆಗಲಿಕ್ಕೆ. ಕಂತು ಆಗಲೇ ಹಾಗೆ, ಕೊನೆಯ ಕಿರಣ ಕಂತಿದ್ದು ಅಸ್ತಮಿಸುವುದಂದರೆ ಅದು ಮಿಟುಕಿಸುವುದು ಕಂಡನ್ನು ನಿಲ್ಲಿಸ್ತದೆ, ಮುಗಿಯಿತು. ಅಕ್ಯುರೇಟಾಗಿ ಸೋಲಾರ್ ಅಂದರೆ ಸೋಲಾರೇ, ಅದು ಇನ್ನೇನು ಮಾಡುವುದೇ ಇಲ್ಲ. ಹಾಗೆ ನಮ್ಮ ಹೃದಯದ ಕಮಲದ ಕಥೆಯು. ಹೃದಯೇಷ್ಟದಳಂ ಪದ್ಮ ಪದ್ಮಘೋಷ ಪ್ರತೀಕಾಶಂ ಹೃದಯಂಚ ಪ್ಯಧೋಮುಖಂ ಆರ್ಟ್. ಅದು ನಮ್ಮ ಪದ್ಮದ ಮೊಗ್ಗಿನಂತೆ, ಮೊಗ್ಗು ಪದ್ಮದಂತೆ ನಮ್ಮದು ಹಾರ್ಟ್ ಇದೆ.
ಹಾಗಾದರೆ ಆ ಕಮಲ ಅರಳಬೇಕಾದ್ರೆ ಅಲ್ಲಿ ಸೂರ್ಯಮಂಡಲ ಇದೆ, ಅರಳಬೇಕಾಗಿದೆ, ಅಲ್ಲಿ ಜೀವ ಎಚ್ಚರ ಆಗಲಿಕ್ಕೆ ಉಂಟು, ಭಗವಜ್ಯೋತಿ ಉಂಟು ಅರಳಲಿಕ್ಕೆ, ಅದರ ಬೆಳಕಲ್ಲಿ ನಾವು ಬದುಕಬೇಕಲೇ ಉಂಟು. ಸೂರ್ಯೋದಯ ಆಗದೆ ನಾವು ಜಪ ಮಾಡಿ ಕೂತು ಬಿಟ್ರೆ ಉಂಟಲ್ಲ, ಮೊಗ್ಗು ಕಮಲ ಹಾಗೇ ಇರ್ತದೆ, ಅದಕ್ಕೆ ಅರಳಬೇಕು ಅಂತ ಕಾಯ್ತಾ ಇರ್ತದೆ. ಈಗೇನು ಸೂರ್ಯ ಬರ್ತಾನೆ ಅಂತ ಅಲ್ಲಾಡ್ತಾ ಇರ್ತದೆ. ಭಾಸ್ವಾನುದೇತಿ ಹೇಳಿಕೊಂಡ ತುಂಬಿ ಹೇಳಿಕೊಂಡಾಗೆ ಒಳ್ಳೆ ಕವಿ ಕಲ್ಪನೆಯಲ್ಲಿ ಕೂತಿರ್ತದೆ ಮೊಗ್ಗು ಕಮಲ. ಆದರೆ ನಾವು ಬಂತು 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 ಅಂತ ಸೂರ್ಯ ಹೇಳುವಾಗ ನಾವು ಕೂತಾಯ್ತು, ಇಡ್ಲಿ ತಿಂದಾಯಿತು ಟಪಕ್ಕ ಅಂತ. ಆಗ ಈ ಮೊಗ್ಗು ಕಮಲ ಅಲ್ಲಿ ಪಚಕ್ಕ ಬೀಳ್ತದೆ ಕೆಳಗೆ. ಮತ್ತು ನಾವು ಯಾವಾಗಲೂ ಹೇಳೋದು ನಮಗೆ ಹಾರ್ಟ್ ಡಿಸೀಸ್ ಮಾರ್ಯಾರೆ. ಹೌದು, ಡಿಸೀಸ್ ಇರಲಿ, ಮತ್ತು ಡಿಸ್ಮಿಸ್ ಆಗಬೇಕು. ನಿಜವಾಗಿ ಡಿಸೀಸ್ ಮಾತ್ರ ಅಲ್ಲ, ಕರ್ಮ. ನೀವು ಹೃದಯ ಕಮಲ ಅರಳಲಿಕ್ಕೆ ನೀವು ಬಿಡಲೇ ಇಲ್ಲಲ್ಲ ಒಂದು ದಿನ ಅನ್ಸ. ಎಂತ ಮಾಡುವ? ಇಷ್ಟೇ ವಿಷಯ, ಜಸ್ಟ್ ಮಿಸ್. ಆದ್ದರಿಂದ ಈ ಗೆರೆಗಳು ಎಷ್ಟು ಚೆನ್ನಾಗಿ ನಮ್ಮನ್ನು ಮಾತಾಡಿಸ್ತೇವೆ ನೋಡಿ. ಅಸೂರ್ಯ ದರ್ಶನಾತಿಷ್ಟೇ ತದಸ್ತು ಉಪವಿಷಯ. ಅಥವಾ ನನಗೆ ತುಂಬ ಕೆಲವೊಮ್ಮೆ ಓಡಾಡಿ ಅಸೂರ್ಯ ದರ್ಶನಾತಿಷ್ಟೇತು ತತಸ್ತುಪವಿಷೇತವ ಅದರ ಬಗ್ಗೆ ಕೆಲವು ಮಾಹಿತಿಗಳನ್ನು ಕೊಟ್ಟೆ. ಸೂರ್ಯೋದಯದ ಮುಂಚೆ ಜಪ ಆಗಿರಬೇಕು, ಸೂರ್ಯೋದಯಕ್ಕೂ ತಾಗಬೇಕು ಅನ್ನುವ ಎಚ್ಚರದಲ್ಲಿ ಆಚಾರ್ಯರ ಪ್ರಾತಃಸಂಧ್ಯೆಯ ಒಂದು ಅವಧಿಯನ್ನು ನಮಗೆ ತೋರಿಸಿಕೊಟ್ಟಲ್ಲಿ ಅದರ ಬೆನ್ನ ಹಿಂದೆ ಎಲ್ಲ ವಿಷಯಗಳು ಬರ್ತವೆ. ಜಪ ಮಾಡಬೇಕು ಅಂದಾಗ ಮಿಂದಿರಬೇಕು. ಮಿಂದಿರುವುದು ಯಾಕೆ ಅಂದಾಗ ಈಗಾಗಲೇ ಹೇಳಿದೆ, ಪ್ರಸ್ತುತಪಡಿಸಿದೆ, ಒಳಗಿನ ಕಮಲ ಅರಳಬೇಕಾದರೆ ಉದಯವನ್ನು ನಿರೀಕ್ಷಿಸ್ತದೆ ಅಂತ. ಅರಳಿಕೊಳ್ಳುವ ಮೂಲಕ ಜೀವಜ್ಯೋತಿ ಭಗವಂತನ ಚಿಂತನೆಗೆ ಅವಕಾಶ ಇದೆ ಅಂತ. ಈ ನೀರಿನ ನಾರಾಯಣನ ಸ್ಮರಣೆ ಅಥವಾ ಅದರಲ್ಲಿನ ನಿಮಜ್ಜನ, ಇದರಿಂದ ಕಮಲಕ್ಕೆ ಅರಳಲು ಚೈತನ್ಯ ಕೊಡ್ತದೆ. ಅದು ಫ್ರಿಜ್ಜಿನಲ್ಲಿದ್ದ ಹಾಗೆ, ಪಸೆ ಇದ್ದ ಹಾಗೆ. ಇಲ್ಲದ ನೀರಸವಾದದ್ದಾದರೆ ಎಷ್ಟು ಚೆನ್ನಾಗಿದ್ದರೂ ಮೊಗ್ಗು ಅರಳಲಿಕ್ಕೆ ಕೇಳೋದಿಲ್ಲ. ಹಾಗಾಗಿ ಒಂದು ಮಿಳುಗಿ ಬಂದಾಗ ಬಹಳ ಚೆನ್ನಾಗಿ ಆ ಕಮಲ ಅರಳಲಿಕ್ಕೆ ತಾನು ತಯಾರಾಗಿರ್ತದೆ. ಆದ್ದರಿಂದ ಮೀಯುವುದು ಮೊದಲು ಎನ್ನುವುದು ಸತ್ಯ ಆಯಿತು. ಅದರಿಂದ ಸ್ನಾನ ಮೂಲ ಕ್ರಿಯಾಸ್ಥರವಾಹ ಅಂತ ಹೇಳಿಕೊಂಡು ಇಡೀ ಧರ್ಮಶಾಸ್ತ್ರದ ಪರಂಪರೆಯೇ ಏನು ಕೆಲಸ ಮಾಡೋದಾದರೂ ಒಮ್ಮೆ ಫ್ರೆಶ್ ಆಗಿ ಬಾ, ರಿಫ್ರೆಶ್, ಒಳ್ಳೆಯ ರೀತಿಯಿಂದ ಮಿಂದು ಬಂದಾಗ ಎಲ್ಲ ಇಂದ್ರಿಯಗಳಿಗೂ ಪ್ರೋಕ್ಷಣೆ ಇದ್ದಾಗೆ ಸರ್ವದ್ವಾರಗಳು ಒಂದು ಸರ್ತಿ ಫುಲ್ಲಾಗಿ ಚೆನ್ನಾಗಿ ಶುಚಿಯಾಗಿ ಬರ್ತವೆ, ಶುಚಿರ್ಭೂತವಾಗಿ ಬರ್ತದೆ ಅಂತ. ಇನ್ನೇನೇನೋ ಬೇಕಾದಷ್ಟು ಸ್ನಾನದ ಬಳುವಳಿಗಳನ್ನು ನಮಗೆ ಹೇಳುತ್ತಾರೆ. ಅದೆಷ್ಟು ದೇಹದಲ್ಲಿ ನಮಗೆ ಲವಲೀಕೆಯನ್ನು ಉಂಟು ಮಾಡ್ತದೆ, ಒಳಗೆ ಎಷ್ಟೆಲ್ಲ ಕೆಲಸ ಮಾಡ್ತದೆ, ಅದೆಲ್ಲ ಬೇಡ. ಆ ಸ್ನಾನಕ್ಕಿಂತ ಮೊದಲಾಗಬೇಕಾದ ಶೌಚಗಳು, ನಿತ್ಯದ ಮಲಮೂತ್ರ ವಿಸರ್ಗಗಳು, ಅದಕ್ಕೆ ಬೇಕಾಗಿರತಕ್ಕಂತಹ ಶುದ್ಧಿ ಅಂಗಗಳು, ಅದರೊಟ್ಟಿಗೆ ದಂತ ಧಾವನ, ಹಲ್ಲುಜ್ಜುವುದು, ಇವೆಲ್ಲಕ್ಕೂ ಅವಕಾಶ ಕೊಡಬೇಕು. ಇದಕ್ಕೂ ಮೊದಲು ಬೇಕಾದಂತೆ ಮತ್ತೆ ಸ್ನಾನಕ್ಕೆ ಬೇಕಾದ ಮೃತ್ತಿಗೆಯನ್ನು ಅಥವಾ ಗೋಮಯವನ್ನು ಇದನ್ನು ಸಂಪಾದನೆ ಮಾಡಿಕೊಳ್ಳಲಿಕ್ಕೆ ಹಟ್ಟಿಯಲ್ಲಿ ಹೋಗಲಿಕ್ಕೆ ಗೋವಿನ ದರ್ಶನ, ಅವುಗಳು ಹೇಳಿದ ಅವುಗಳು ಮತ್ತೆ ಅವಳನ್ನು ಶೇಲೆ ಮಾಡಬೇಕು, ಮಾತಾಡಿಸಬೇಕು. ಸುಮ್ಮನೆ ಬಂದರೆ ಆಗುತ್ತೆ, ಅವುಗಳು ಕರೀತಾವೆ, ನಾವು ಕರಿತೇವೆ. ಆಗ ಅದನ್ನು ಬೆನ್ನು ತಟ್ಟುವುದು, ಒಂದು ಸರ್ತಿ ಪ್ರದಕ್ಷಿಣೆ ಬರೋದು, ಇವೆಲ್ಲ ಮಾಡಿಕೊಳ್ಳಲಿಕ್ಕೆ ಪುರುಸೊತ್ತಿರಬೇಕು. ಇಷ್ಟೆಲ್ಲ ಇಟ್ಟುಕೊಂಡವರು ಬೆಳಗ್ಗಿನ ಸಂಧ್ಯಾ ವಂದನೆಯನ್ನು ಸೂರ್ಯೋದಯಕ್ಕೆ ನಿಲ್ಲಿಸಿದ್ದು ತಂದು. ಜಪ ಮಾತ್ರ ಸೂರ್ಯೋದಯದಲ್ಲಿ ತಾಗಬೇಕೆನ್ನುವುದು ಕಡ್ಡಾಯ ಮಾಡುತ್ತಾ ಇದನ್ನು ನಿನ್ನ ದೇಹಕ್ಕೆ ಅನುಗುಣವಾಗಿ ನಿನ್ನ ಜಾಗಕ್ಕೆ ನೋಡಿಕೊಂಡು, ಕೆಲವರಿಗೆ ಮನೆ ಪಕ್ಕದಲ್ಲೇ ಸರೋವರ ಇರ್ಬೋದು, ಇನ್ನು ಕೆಲವರಿಗೆ ದೂರ ಇರ್ಬೋದು, ಹಾಗೆ ಇದನ್ನೆಲ್ಲ ಇಟ್ಟುಕೊಂಡು ದಂತಧಾವನ ಅಂದರೆ ಹಿಂದೆ ಬಹಳಷ್ಟು ಸುಲಭವಾದ ಅಷ್ಟೇ ಪ್ರಾಕೃತಿಕವಾದ ನೆಲೆಯಲ್ಲಿ ಪ್ರತಿನಿತ್ಯ ದಂತ ಕಾಷ್ಟವನ್ನೇ ಬೇವಿನ ಕಡ್ಡಿಯೋ ಉತ್ತರಣೆ ಕಡ್ಡಿಯೋ ಇವನ್ನೆಲ್ಲ ಇಟ್ಟುಕೊಂಡು ಕಡ್ಡಿಯನ್ನು ಪ್ರತಿನಿತ್ಯ ಫ್ರೆಶ್ಶೇ ಅವನಿಗೆ ನಾವಿತ್ತಿನಾಗಿ ಪ್ಲಾಸ್ಟಿಕ್ ತೊಗೊಂಡು ಒರೆಸ್ತಾ ಅದರಲ್ಲಿ ಎಲ್ಲ ಉಳಿಸಿ ಮತ್ತು ನಾಳೆ ಅದನ್ನು ಎತ್ತಿಕೊಂಡು ಪ್ಲಾಸ್ಟಿಕ್ ಬೇಡ ಅಂತ ಎಲ್ಲ ಕಡೆ ಕ್ರಾಸ್ ಆಗಿರ್ತಾರೆ. ಆದರೆ ನಾವು ಎಲ್ಲದಕ್ಕೂ ಪ್ಲಾಸ್ಟಿಕ್ಕೇ ಬಳಸ್ತೇವೆ. ಅದನ್ನು ಇಡುವುದು ಡಬ್ಬಿಯು ಪ್ಲಾಸ್ಟಿಕ್ಕೇ ಮತ್ತೆ ನಮ್ಮದು. ಅವರು ಹೇಳುವುದೇ ಇಲ್ಲ. ಅಂದರೆ ಇದನ್ನೆಲ್ಲ ಅವೈಲಬಲ್ ನೋಡಬೇಕು ನೀವು. ಎಲ್ಲಿ ನೀವು ಎಲೆ ತಗೊಳ್ತೀರಿ, ಎಲ್ಲಿ ಕಾಷ್ಟವನ್ನು ತರ್ತೀರಿ, ಅದೆಲ್ಲ ಸಮಯವನ್ನು ನೀವೇ ಫಿಕ್ಸ್ ಮಾಡಿಕೊಳ್ಳಿಕ್ಕೆ. ಅದರಿಂದ ನಮ್ಮ ಜಪದ ಹೊತ್ತು ಮಾತ್ರ ಕ್ಲಿಯರ್ ಕಟ್ಟಾಗಿ ಸೂರ್ಯೋದಯಕ್ಕೆ ಸಂಬಂಧಿಸಿದಂತೆ. ಅದೇನು ಸಮಸ್ಯೆ ಇಲ್ಲ. ಸೂರ್ಯೋದಯಕ್ಕೆ ಸರಿಯಾಗಿ ಪಟ್ಟ ತಂದರೆ ಆಯಿತು ಅಂದರೆ ಅವ್ರು ಹೇಳೋದೆಷ್ಟು ಗೊತ್ತುಂಟ, ಸಹಸ್ರ ಪರಮಾನ್ ದೇವೀಂ ಶತಮಧ್ಯಂ ದಶಾವರ. ನೀನು ಉತ್ತಮ ಕ್ಲಾಸಿನವನ ಮತ್ತೆ ಅಲ್ವ ನಾನು, ನಮ್ಮದೆಲ್ಲ ಉತ್ತಮ ಪುರುಷವೇ ನಮ್ಮದು ಪ್ರಯೋಗದಲ್ಲಿ. ವದಾಮಿ ಅಂತ ಹೇಳಿದರೆ ಅದು ಯಾವ ಕೇಳಿದರೆ ಉತ್ತಮ ಪುರುಷ ಅಂತೇವೆ. ಪ್ರಥಮ ಪುರುಷದ್ದು ಮಧ್ಯಮ ಪುರುಷಲ್ಲಿ ಬೇರೆಯವರಿಗೆ ಕೊಟ್ಟುಕೊಂಡು ನಾವು ಹಾಗೆ ನಾವು ಉತ್ತಮರಾದರೆ 1000 ದಿನಕ್ಕೆ ಜಪ ಮಾಡಬೇಕು ಅಷ್ಟೇ.
ಅದೇ ಸ್ವಲ್ಪ ಬೇಡ, ಉತ್ತಮರಾಗುವುದು ಬೇಡ. ಹೆಚ್ಚಿನವರಿಗೆ ಬೇಸರ ಆಗ್ತದೆ, ಉತ್ತಮರಾಗುವುದು ಕಷ್ಟ ಉಂಟು ಅಂತ. ಹಾಗಾದರೆ ಮಧ್ಯಮರಾಗುವುದಾದರೆ 100ಕ್ಕೆ ನಿಲ್ಲಿಸ್ತೇವೆ. 0 ಡಿಲೀಟ್ ಮಾಡೋದು ನಾವು ಕೂಡಲಿ. ಅದು ಆಗುವುದಿಲ್ಲ ಆದರೆ ಅಧಮರ, ಹಾಗಾದರೆ 10. ನಾವು ಅಧಮರನ್ನು ಯಾರನ್ನು ಕರೆಯೋದು ಗೊತ್ತುಂಟ? ಆರ್ತ, ಸಂಕಟದಲ್ಲಿ ಬಿದ್ದವ, ರೋಗದಲ್ಲಿ ನಿಲುಕಿದವ, ಏಳಲಿಕ್ಕೆ ಕೂಡದವ, ಅಂಗವಿಕಲ, ಇವರನ್ನೆಲ್ಲ ನಾವು ಕರೆಯುವುದು. ಆ ಕೆಟಗರಿಯಲ್ಲಿ ಮೊನ್ನೆ ರೀಸೆಂಟ್ಲಿ ನಾನು ಇವತ್ತು ನೋಡಿದ್ದು, ಒಬ್ಬ ವೈದ್ಯ ವಿದ್ಯಾರ್ಥಿ ವೈದ್ಯಕ್ಕೆ ಸೇರಬೇಕು ಅಂತ 2 ಸರ್ತಿ ನೀಟ್ ಎಕ್ಸಾಮ್ ಬರೆದ, ಅದಾಗಲಿಲ್ಲ, ಅವನಿಗೆ ಫೈಲ್ ಆಯಿತು ಹೇಳಿ ಅಂಗವಿಕಲ ಕೋಟದಲ್ಲಿ ಆಗ್ತದೆ ಹೇಳಿ ಕಾಲನ್ನು ಕತ್ತರಿಸಿಕೊಂಡ, ಸಿಗಿಬಿದ್ದ ಮತ್ತೆ ಕಾಲು ಕತ್ತರಿಸಿಕೊಂಡು. ಹೇಗೆ ಅಲ್ಲೇ ಅವನು ಅರವಳಿಕೆ ಎಲ್ಲ ಇಟ್ಟುಕೊಂಡದ್ದು ನೋಡಿ ಇವನೇ ಮಾಡಿಕೊಂಡದ್ದು ಗೊತ್ತಾಯಿತು. ಹೇಳಿದ್ದು ಯಾರೋ ರ್ಯಾಂಕ್ ಸ್ಟೂಡೆಂಟ್ಸ್ಗಳು ನನಗೆ ಹೊಡೆದದ್ದು ಹಾಗೆ ಮಾಡಿದಲ್ಲ. ಅದು ಪ್ರಯೋಜನ ಆಗಲಿ. ನಾವು ಅದೇ 10 ಜಪ ಮಾಡಲಿಕ್ಕೆ ಹೋದವನು ಸಮಯ ಇಲ್ಲ ಹೇಳ್ತೇವೆ, ನಾವು ಅಸ್ವಸ್ಥ ಅಂತ ಬರಿತೇವೆ, ಆಗ್ಬೋದಾದ್ರೆ ನೋಡಿ. ಆದ್ದರಿಂದ 10 ತಪ್ಪಿಸಿ 100ಕ್ಕೆ ಬನ್ನಿ. ಮಧ್ಯಮರಾದರೆ ಮಧ್ಯಮ ಕೋಟದಲ್ಲಿ ಕಂಡಾವಟ್ಟೆ ಇರೋದು ನೋಡಿ. ಇವತ್ತು ಪ್ರಶಸ್ತಿ ಬಂದಾಗ ಪದ್ಮವಿಭೂಷಣ ಬೆರಳೆಣಿಕೆಯಲ್ಲಿ, ಆನಂತರ ಪದ್ಮಭೂಷಣ ಒಂದು 10-12 ಸಂಖ್ಯೆಯಲ್ಲಿ, 10-20 ಒಳಗೆ, 2 ಡಬಲ್ ಡಿಜಿಟಲ್ಲಿ. ಮತ್ತು 3ನೇ ಪದ್ಮಶ್ರೀ, ಅದು 100 ಗಟ್ಟಲೆ ಸಿಗ್ತದೆ. ನಿಮಗೆ ಅದು ಮಧ್ಯಮದಲ್ಲಿ ಬಂದರೆ ಅದು ಪ್ರಯೋಜನ ಇಲ್ಲ, ಅದು ದೊಡ್ಡ ಕಂತೆ, ಭಾಳ ಕಷ್ಟ. ಉತ್ತಮ ವಿದ್ಯಾರ್ಥಿಗಳಾಗೋದಾದರೆ ಒಳ್ಳೆಯದು. ಅದನ್ನು ವಾರಕ್ಕೊಮ್ಮೆ, ಆದಿತ್ಯವಾರಕ್ಕೋ ಅಥವಾ ತಿಂಗಳಿಗೊಮ್ಮೆಯೋ ಪರ್ವಕಾಲದಲ್ಲಿ ಆದರೂ ಅದನ್ನು ಮಾಡಿಕೊಂಡ್ರೆ ನೀವು ಆವತ್ತಾದರೂ ಒಳ್ಳೆಯವರು ಆಗಲಿಕ್ಕೆ ಬರ್ತದೆ ಅಂತ ಇಟ್ಟುಕೊಂಡು, ಸೂರ್ಯ ಉದಯಕ್ಕೆ ಹತ್ತಿರಕ್ಕೆ ಅದು ಬಂದು ಮತ್ತೆ ನಿಲ್ಲಿಸ್ಬೋದು, ಕುಳ್ಳಿರಿಸ್ಬೋದು ಹೇಳುವಾಗ ನಿಮ್ಮ 1000 ಯಾವುದು ಜಪ ಆಗ್ಬೋದು ಹೇಳಿದೆ, ನಾಮ ಜಪಕ್ಕೆಲ್ಲ ಬೇಕಾದವರೇ ಅಧಿಕಾರ ಇದ್ದವರಲ್ಲಿ. ಹಾಗಾಗಿ ಇಂಥ ಬಹಳ ಸುಂದರವಾದ ಒಂದು ಅದ್ಭುತವಾದ ಆಗಲಿಕ್ಕೆ ಮಾಡಲಿಕ್ಕೆ ಬರುವಾಗ ಬರಬಹುದಾದ ವಾಕ್ಯವನ್ನು ಕೊಟ್ಟಿದ್ದಾರೆ. ಆದರೆ ಇದನ್ನು ಬಹುತೇಕ ಇವತ್ತು ಆಗ್ತಾ ಇಲ್ಲ ಎನ್ನುವ ನೋವಿನಿಂದ ನಾನು ಅದನ್ನು ಇವತ್ತು ಪ್ರೆಸೆಂಟ್ ಮಾಡಿದ್ದೀನಿ. ಗೆರೆ ಆ ಸೂರ್ಯ ದರ್ಶನ ತಿಷ್ಟೇ ತತಸ್ತುಪವಿಷೇತವ ಎನ್ನುವ ಒಂದು ಸಣ್ಣ ಗೆರೆ ಪ್ರತಿನಿತ್ಯ ನಿಮ್ಮ ಜಪದ ಹೊತ್ತಿನಲ್ಲಿ ಸೂರ್ಯೋದಯ ಆಗಿರಲಿ, ಅದರ ಮೂಲಕ ನಿಮ್ಮ ಸೋಲಾರ್ ಎನರ್ಜಿಯಿಂದ ಪದ್ಮ ಅರಳಿರಲಿ, ನೀವು ನಿರೋಗಿಗಳಾಗಿ ಬದುಕನ್ನು ದೀರ್ಘಕಾಲದಲ್ಲಿ ಶಾಂತಿಯುತವಾಗಿ ಸುಖಮಯವಾಗಿ ಮಾಡಿಕೊಳ್ಳಿರಿ ಅನ್ನತಕ್ಕ ಗೆರೆಯನ್ನು, ಅಂದರೆ ಅವಾಯ್ಡ್ ದ ಡಾಕ್ಟರ್ಸ್ ಅನ್ನುವ ನೆಲೆಯಲ್ಲಿ ನಮಗೆ ಪೀಸ್ಫುಲ್ ಲೈಫ್ ನಮ್ಮದು ನಾವೇ ಕ್ಯಾಶ್ ಮಾಡಿಕೊಳ್ಳುವ ರೀತಿಯಲ್ಲಿ ಹೇಳಿದ ಗೆರೆ ಆಚಾರ್ಯರ ಮಧ್ವರದ್ದು 800 ವರ್ಷದ ಹಳೆಯ ಆ ಗೆರೆಗೆ ಇವತ್ತು ಎಷ್ಟು ನಾವು ಬೆಲೆಯನ್ನು ಕೊಡುತ್ತೇವೆ, ಕಾಣಿಸಿಕೊಳ್ಳುತ್ತೇವೆ. ಯಾವ ಧರ್ಮದ ನೆಲೆ ಇದು? ನಮ್ಮ ವೈಯಕ್ತಿಕ ಪ್ರತಿಯೊಬ್ಬನದ್ದು, ಇದು ಪ್ರತಿಯೊಬ್ಬನಿಗೂ ಆಗಬೇಕಾದ ಸಂಗತಿ. ಅದನ್ನು ಎಷ್ಟರ ಮಟ್ಟಿಗೆ ಮಾಡಲಿಕ್ಕೆ ಆಗ್ತದೆ, ಆಗಬೇಕು ಎನ್ನುವುದನ್ನು ಇವತ್ತಿನ ರಿಲೆವೆಂಟ್ ವಾದದ ನೆಲೆಯಲ್ಲಿ ಇವತ್ತು ಮಾತನ್ನು ಎತ್ತಿಕೊಂಡಿದ್ದೆ ಹೇಳಿದ್ದೇನೆ. 3 ದಿನದಿಂದ ಆಚಾರ್ಯ ಮಧ್ವರ ವಿಶೇಷವಾದ ಆಡಂಬಲದಲ್ಲಿ ಎಲ್ಲ ಕೆಲಸಗಳು ನಡೆದ ದೊಡ್ಡ ತಾಣ ಅನಂತೇಶ್ವರ. ಭಗವಂತನ ದೊಡ್ಡ ಸ್ಥಾನವಿದು ಪರಶುರಾಮನ ಕ್ಷೇತ್ರ. ಶ್ರೀಪಾದರನ್ನು ಬಹಳ ಸುಂದರವಾಗಿ ಸೆರೆ ಹಿಡಿದ, ಅವರಿಂದ ಅನೇಕ ಕೆಲಸಗಳನ್ನು ಮಾಡಿಸಿಕೊಂಡ ದೇವರಿವರು. ಹಾಗಾಗಿ ನಿರಂತರವಾಗಿ ನಿಂತ, ನಾನು ಹೇಳಲಿಲ್ಲ ಇವತ್ತು ಹೇಳುತ್ತಾ ಇದ್ದೇನೆ. ಮೊನ್ನೆ ನನಗೆ ಒಂದು ಕನಸು ಬೆಳಿಗ್ಗೆ, ಸಿಂಹಾಸನದಲ್ಲಿ ಉಡುಪಿಯ ಮಧ್ವಾಚಾರ್ಯರು ಕುಳಿತಿರುವ ಪೂಜೆ ಮಾಡುವ ಶ್ರೀಪಾದರು ಕೂತ್ಕೊಳ್ಳುವ ತಾಣದಲ್ಲಿ ನಾನು ಬಂದಿದ್ದೇನೆ. ಪುತ್ತಿಗೆ ಶ್ರೀಪಾದರು ಇನ್ನು ಹೊರಡ್ತಾ ಇದ್ದಾರಲ್ಲಿ ಅಂತ ತೀರ್ಥ ಕೊಟ್ಟು ಅಂತ ಆಗ ಒಂದು ನಮೂನೆ. ಹಾಗಾಗಿ ನಾನು ಅಡುಗೆ ಮಾಡುವ ತಾಣದಿಂದ ಶಾಲೆಯಿಂದ ಸಿಂಹಾಸನದಲ್ಲಿ ಸೀದಾ ಬಂದೆ. ಸ್ವಾಮಿಗಳು ನಿಂತಿದ್ದರು. ಸರಿ, ಆಸನಕ್ಕೆ ನಾನು ತಲೆ ಬಗ್ಗಿಸಿ ತೀರ್ಥ ತಗೊಂಡೆ. 3 ಸರ್ತಿ ಬೆಳ್ಳಿಯ ಕೋಳಿಗೆ ಸೊಂಟಿನಿಂದ ತೀರ್ಥ ಕೊಟ್ಟು ತಗೊಂಡು ನೋಡ್ತೇನೆ, ಆಸನ ಖಾಲಿ, ಆಸನ ನೆಲ, ಆಚಾರ್ಯ ಮಧ್ವರು ಕುಳಿತ ತಾಣ. ಇವರು ರೆನೋವೇಷನ್ ಮಾಡಲಿಕ್ಕೋಸ್ಕರ ಎಲ್ಲ ತೆಗೆದಿದ್ದಾರೆ ಅಂತ ಕಲ್ಪನೆ ನನಗಾಗ. ಅವರು ಬದಿಯಲ್ಲಿ ನಿಂತಿದ್ದಾರಲ್ಲಿ. ಆ ಕಲ್ಲಿನ ಮೇಲೆ ತಲೆಯನ್ನು ತಾಗಿಸಿ ನಾನು ಪ್ರತ್ಯಕ್ಷವಾಗಿ ಆವತ್ತು ಕನಸಿನಲ್ಲಿ ಕಂಡ ಆ ನೆಲ ಹೇಗಿದೆ ಎನ್ನುವುದನ್ನು. ಹಾಸುಗಲ್ಲಲ್ಲ, ಬಂಡೆ ಕಲ್ಲಿರಲಿಲ್ಲ ನಾನು ಮಂಡೆ ತಾಗಿಸಿದಾಗ. ಇಂಥದ್ದಂತೂ ಇರಲೇ ಇಲ್ಲ ಬಿಡಿ, ಇದ್ದದ್ದೇ ಅಲ್ಲ. ಇವರು ಖಾಲಿ ಮಾಡಿದ್ದಾರೆ, ಚಿಟ್ಟೆ ಅಲ್ಲ, ಚಿಟ್ಟೆ ತೆಗೆದೊಂದು ಸಮತಟ್ಟು ಮಾಡಿದ್ದಾರೆ. ನಾನು ಅಲ್ಲಿ ನಿಂತು ಒಂದು ಆಚಾರ ಕುಳ್ಳು ಕಲ್ಲಂತ ಹೇಳಿಕೊಂಡು ತಲೆ ಬಗ್ಗೆ ನಾನು ಯಾವತ್ತಲ್ಲಿ ತೆಗಬೇಕು. ಇದು 2 ದಿನದ ಹಿಂದೆ ನಡೆದ ಬೆಳಗಿನ ಸ್ವಪ್ನದ ಕಥೆ. ಕೊಟ್ಟದ್ದು ತೀರ್ಥ ಶ್ರೀಪಾದರು, ಬುದ್ಧಿಯ ಸ್ವಾಮಿಗಳ ಫಿಗರ್. ಕರಾರುವಾಗ ನಾನು ಮೈತುಷ್ ನಾನು ಮೊನ್ನೆ ಬಂದ ತಕ್ಷಣ ಹೇಳಿಬಿಟ್ಟಿದ್ದೇನೆ ಮನೆಯಲ್ಲಿ ಸಹ. ಹಾಗೆ ಅಂತಹ ವಿಶೇಷವಾದ, ಅಂದರೆ ಭಗವಂತನ ತೀರ್ಥಕ್ಕಾಗಲಿ, ಮೂರ್ತಿಗಾಗಲಿ, ತಾಣಕ್ಕಾಗಲಿ ಬೆಲೆ ಕಟ್ಟಲಿಕ್ಕೆ ಆಗುವುದಿಲ್ಲ. ಮಧ್ವಾಚಾರ್ಯರು ಅನಂತಾಸನ ಸನ್ನಿಧಾನದಲ್ಲಿ ಇದ್ದಾರೆ ಕಾಣದಂತೆ ಎನ್ನುವುದುಂಟಲ್ಲ, ತುಂಬ ಸುಲಭ.
ಕೊನೆಯ ಹೊತ್ತಿನಲ್ಲಿ ಅವರು ಇಲ್ಲಿಯೇ ಪ್ರವಚನ ಮಾಡ್ತಾ ಇದ್ದವರು. ಮೇಲ್ಲೋಕದಿಂದ ಪುಷ್ಪದ ವೃಷ್ಟಿ ನಡೆದದ್ದು, ಅವರು ಪ್ರಾರ್ಥನೆ ಮಾಡಿದ ಸೊಲ್ಲುಗಳು ಕೇಳಿಸಿಕೊಂಡದ್ದು, ನಮಸ್ತೆ ಪ್ರಾಣೇಶ ಅಂತ ಎಲ್ಲ ರೆಕಾರ್ಡೆಡ್. ನಂತರದಲ್ಲಿ ಆಚಾರ್ಯರು ಬದರಿಗೆ ತೆರಳಿದ ಕತೆ. ಹಾಗಾಗಿ ಬದರಿಯಲ್ಲಿ ಇವತ್ತು ಕಾಣುತ್ತಾರೆ, ನಾವು ಹೋಗುವುದಿಲ್ಲ. ಕಾಣದ ಮಧ್ವಾಚಾರ್ಯನಾದರೂ ನಾವು ನೋಡ್ಬೋದಲ್ಲ, ಅವರು ನೋಡ್ತಾರಲ್ಲ ನಮ್ಮನ್ನು, ಅದು ನಮಗೆ ಬೇಡ ಅಂದರೆ ಎಂಥ ಕತೆ ರೀ. ಕಾಣುವವನ್ನ ಮಧ್ವಾಚಾರ್ಯ ನೋಡಲಿಕ್ಕೆ ನಾವು ಹೋಗುವುದಿಲ್ಲ ಬಿಡಿ. ಕಾಣದ ಮಧ್ವಾಚಾರ್ಯ ನಾವು ನೋಡ್ತಾರೆ ಹೇಳಿದರೆ ನಾವು ಇಲ್ಲಿಗೆ ಬರೋದಿಲ್ಲ ಅಂದರೆ ಆಗ್ತದೆ ಆಟ. ಅರ್ಥ ಆಗಲಿಲ್ಲ. ಅದೇ ವಾಕ್ಯ ಇನ್ನೊಮ್ಮೆ ಹೇಳ್ತೇನೆ. ಕಾಣುವ ಮಧ್ವಾಚಾರ್ಯ ಇದ್ದಾರೆ ಅಂದರೆ ಬದರಿಗೆ ನಾವು ಹೋಗಿ ಕಾಣುವುದಿಲ್ಲ. ಆದರೆ ಕಾಣದ ಮಧ್ವಾಚಾರ್ಯ ಇದ್ದಾರಾದಾಗ ಅವರು ಕಾಣಲಿ ಅಂತೇಳಿ ನಾವು ಹೋಗಬಾರ್ದಾ? ಅದು ನಾನು ಮಾಡೋದಿಲ್ಲ ಹೇಳಿದರೆ, ಬರೋದಿಲ್ಲ ಹೇಳಿದರೆ ಎಲ್ಲಿದ್ದಾರೆ? ಅಲ್ಲ, ಕಾಣದೇ ಇರುವುದು ಅಂದರೆ ಏನು ಹೇಳಿ? ಮಣ್ಣು ಕಾಣ್ತದೆ, ನೀರು ಕಾಣ್ತದೆ, ಬೆಂಕಿ ಕಾಣ್ತದೆ, ಗಾಳಿ ಕಾಣುವುದಿಲ್ಲ. ಅದೇ ಕಾಣದೇ ಇದ್ದಾರೆ ಹೇಳಿದ್ದು, ಗಾಳಿಯೇ ಹೇಳಿದ್ದು. ಗಾಳಿ ಉಂಟಲ್ಲಿ, ಅದೇ ಗಾಳಿ. ಹಾಗೆ ಗಾಳಿದೇವ ಇರುವಾಗ ನಾವು ನೋಡುವುದಿಲ್ಲ ಹೇಳಿದರೆ ಆಗ್ತದ? ಅಷ್ಟೆ. ಬನ್ನಿ ಗಾಳಿದೇವನ ಅನುಗ್ರಹಕ್ಕೆ ಪಾತ್ರರಾಗಿ. ಇಷ್ಟು ಮಾತ್ರ ಹೇಳಬಲ್ಲ, ಮತ್ತೇನು ಹೇಳಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಆ ಗಾಳಿ ತುಂಬಿದ ಈ ದೇಹ 10-40 ವರ್ಷದಿಂದ ನನಗೆ ಪಾಠ ಮಾಡಿದ್ದಾರೆ. ಹಾಗಾಗಿ ಏನೋ ಒಂದು ಆತ್ಮೀಯತೆ. ಶ್ರೀಪಾದರು ಬರಲಿ ಅಂತ ಇದ್ದಾಗ ಬರಲಿ ಅಂತ ನಾನು ಬಹಳಷ್ಟು ಅವರನ್ನು ಒತ್ತಾಯಪಡಿಸಿ ಕೆಲವೊಮ್ಮೆ ಸರೋವರ ಮುಳುಗಿಸಿದ್ದುಂಟು. ಸ್ವಾಮಿಗಳು ಬಂದಾಗ ಮತ್ತು ಸರೋವರದಲ್ಲಿ ಮೀಲೇಬೇಕು. ನನ್ನ ಆಟ ಅದು. ಅವರಿಗೆ ಕಷ್ಟ ಆಗ್ತದೆ ಕೆಲವೊಮ್ಮೆ ದೈಹಿಕವಾಗಿ, ಮತ್ತು ಇಷ್ಟದಲ್ಲಿ ಅಲ್ಲ ಕಷ್ಟ. ಆದರೆ ಹೇಳೋದು ಬಂದಾಗ ಬನ್ನಿ, ಕೃಷ್ಣದೇವರ ಬನ್ನಿ, ತಮ್ಮದೇ ದೇವರು, ತಮ್ಮದೇ ಉಡುಪಿ. ಹಾಗಾಗಿ ಅವರ ಕೈಯಲ್ಲಿ ದೇವರು ಅನಂತಾಸನನ ವೈಭವದ ಜೀರ್ಣೋದ್ಧಾರ ಬೇರೆ ಮಾಡಿಸಿದ್ದಾರೆ. ದೇವರು ಕರೆದು ಕೆಲಸ ಮಾಡಿಸ್ತಾರೆ ಕೆಲವೊಮ್ಮೆ. ಹಾಗಾಗಿ ಅಂತಹ ವಿಶೇಷವಾದ ಸನ್ನಿಧಾನ, ಸಮಯ, ಪರ್ವಕಾಲ ಇವನ್ನೆಲ್ಲ ಉಪಯೋಗಿಸಿಕೊಳ್ಳುವ ಅಂತ ಹೇಳುತ್ತಾ ಮತ್ತೇನು ಹೇಳಿಕೊಳ್ಳೋದು. ಯಾಕೆಂದರೆ ಹೇಳಿಕೊಂಡ ತಕ್ಷಣ ಅದರಲ್ಲಿ ಏನೋ ಕ್ಷಮೆ ಕೇಳಬೇಕಿರ್ತದೆ. ನಾನು ಯಾವತ್ತೂ ರೆಡಿ ಇರ್ತೇನೆ, ಕ್ಷಮೆ ಕೇಳುತ್ತೇನೆ. ಯಾಕೆಂದರೆ ಮಧ್ವಾಚಾರ್ಯಗೋಸ್ಕರ ಕ್ಷಮೆ ಕೇಳುವುದೇನು ತಪ್ಪಲ್ಲ. ನನಗೆ ತುಂಬ ಬೇಸರ ಅಷ್ಟೇ, ಮತ್ತೇನಲ್ಲ. ಇತಿಹಾಸ ನಿಲ್ಲಿಸಿದೆ ಮಧ್ವಾಚಾರ್ಯ ಹೊರಟರು ಅಂತ. ಹೊರಟಾಗ ಅಳು ನನಗೆ ಮಾತ್ರ ಅಲ್ಲ, ವಿಷ್ಣು ತೀರ್ಥರಿಗೆ ಬರಲಿಲ್ವ ಮಧ್ವಾಚಾರ್ಯ ತಮ್ಮನಿಗೆ? ಪ್ರಣವದ ಅತ್ಯಂತ ರಹಸ್ಯ ಚಿಂತನೆ ಕೇಳಿಕೊಂಡ, ಲೆಕ್ಕ ಮಾಡಲಿಕ್ಕೆ ಸಿಗಲಾರದ ಶಿಷ್ಯ ಅಂತ ಆಗಿಸಿಕೊಂಡವರಾಗ. ಆಗಲೇ ಮರುದಿನ ಕೃಷ್ಣನ ಪೂಜೆ ಮಾಡುವ ಮಹಾಭಾಗ್ಯ ಅಂತ ಹೇಳಿಕೊಂಡದ್ದು ವಿಷ್ಣು ತೀರ್ಥರದ್ದು. ಭಾಗ್ಯ ಅಲ್ಲ, ಆಚಾರ್ಯರ ಅನುಪಸ್ಥಿತಿಯಲ್ಲಿ ಪೂಜೆ ಮಾಡಿದ ತೀರ್ಥ, ಗಂಧ, ನಿರ್ಮಾಲ್ಯ, ಪ್ರಸಾದ ಎಲ್ಲ ಆಚಾರ್ಯ ಮಧ್ವರ ಸನ್ನಿಧಾನಕ್ಕೆ ಪ್ರಾಂಜಲ ಮನಸ್ಸಿನಿಂದ ಸಮರ್ಪಿಸಿಕೊಂಡವರು ವಿಷ್ಣು ತೀರ್ಥರು. ತಂತ್ರ ಗ್ರಂಥಗಳ ನೆಲೆಯಲ್ಲಿ ಹೇಳುವುದಾದರೆ, ಹರಿನಿರ್ಮಾಲ್ಯವನ್ನು ತಲೆಯಲ್ಲಿ ಹೊತ್ತುಕೊಂಡು ಬಂದು ನೈವೇದ್ಯ ಉಪಕರಣಗಳನ್ನೆಲ್ಲ ತಂದಿಟ್ಟು ಭಗವಂತನ ಹತ್ತಿರ ನಿಂತು ಕಣ್ಮುಚ್ಚಿ ಭಗವಂತನ ಆಚಾರ್ಯ ಮಧ್ವರ ಪೂರ್ಣ ಸಮರ್ಪಣೆ ಮಾಡುವ ಭಾಗ್ಯವನ್ನು ಹೇಳಿಕೊಟ್ಟಿದ್ದಾರೆ. ಅದನ್ನು ಮಾಡಿದವರು ವಿಷ್ಣು ತೀರ್ಥರು. ಆಚಾರ್ಯ ಸನ್ನಿಧಾನದಲ್ಲಿ ತೀರ್ಥ ಪ್ರಸಾದ ಹಾಕಿ ನೈವೇದ್ಯ ಸಮರ್ಪಿಸಿ ತಾನು ಭಿಕ್ಷೆ ಮಾಡ್ತಾರೆ ವಿಷ್ಣು ತೀರ್ಥರು. ಮಧ್ವರು ತೆರಳಿದರು ಅಂದರೆ ಉಳಿದವರು ಸಹ ಋಷಿಕೇಶ ತೀರ್ಥಾದಿಗಳು ನಿಜ ಶಿಷ್ಯ ಪ್ರವರೇಣ ವಾಚ್ಯಮಾನ್ ಅಂತಾರೆ. ಬಹಳ ದೊಡ್ಡ ಶಿಷ್ಯ ಅಂತೆ ಋಷಿಕೇಶ ತೀರ್ಥರು ಅಂದರೆ. ಉಪೇಂದ್ರ ತೀರ್ಥರು ಕಮ್ಮಿಯ? ಯಾವೆಲ್ಲ ಅದ್ಭುತ ವೀರ ಸನ್ಯಾಸಿಯವರು. ಒಬ್ಬೊಬ್ಬರು ಒಂದು ರೀತಿಯ ಆವತ್ತಿನ ಪರಾಕ್ರಮಗಳು, ಸಾಕ್ಷಾ ಶಿಷ್ಯರು. ಅವರೆಲ್ಲ ಊಟ ಮಾಡ್ತಾರೆ ಧರ್ಮಕ್ಕೆ, ಆಚಾರ್ಯ ಸಮರ್ಪಿಸಿದ್ದೆ, ಸ್ಥಾನದಲ್ಲಿ ಒಡ್ಡದೆ, ತೀರ್ಥ ಪ್ರೋಕ್ಷಣೆ ಮಾಡಿಕೊಳ್ಳದೆ. ಇವತ್ತು ದಂಡೋದಕಲ್ಲಿ ಮಾಡ್ತಾರೆ ಅಂದರೆ ಆವತ್ತು ಮಾಡದೇ ಇದ್ರೆ ಯಾವತ್ತು ಯಾರೋ ನಿಲ್ಲಿಸ್ತಾರೋ, ಯಾಕೆ ನಿಲ್ಲಿಸ್ತಾರೋ ಅರ್ಥ ಆಗ್ತಾ ಇಲ್ಲ. ನಮ್ಮ ಹಬ್ಬದ ದಿನವೂ ಆಚಾರ್ಯ ಮಧ್ವರಿಗೆ ನಾವು ಕೊಡಬೇಕಾದ ನೈವೇದ್ಯ ಸಮರ್ಪಣೆ ಇಲ್ಲ ಅಂತ ಆಗೋದಾದರೆ, ಏನೋ ಕಲ್ಸಕ್ಕರೆ ಖರ್ಜೂರ ಆಗ್ತದೆ ಅಂತಾದರೆ ನಮಗೂ ಅದೇ ಸಾಕಾಗ್ತದೆ. ಗಲ್ಫಿನಲ್ಲಿ ಹುಟ್ಟು ಬರ್ಬೋದು, ಯಾಕೆ ಖರ್ಜೂರ ತಿನ್ನಲಿಕ್ಕೆ ಆಗ್ತದೆ. ಅದಾಗದೇ ಇರಲಿ, ಮಗದೊಮ್ಮೆ ಎಲ್ಲರಿಗೂ ಶುದ್ಧ ಪ್ರಜ್ಞೆ ಬರಲಿ ಇಂಥ ಮೊದಲೇ ಕ್ಷಮಿಸಿ ಅಂತ ಕೇಳಿಕೊಂಡು ಆಚಾರ್ಯ ಮಧ್ವರ ಗಾಳಿ ಅವರನ್ನು ಹೊಟ್ಟೆ ತುಂಬಿಸಲಿ ಅಂತ ಹೇಳ್ತಾ ಮಾತು ಮುಗಿಸ್ತೇನೆ ವಂದನೆಗಳೊಂದಿಗೆ. ಶ್ರೀಕೃಷ್ಣಾರ್ಪಣಸ್ತು. ನಾರಾಯಣ ನಾರಾಯಣ ನಾರಾಯಣ. ಪರ್ಯಾಯ ಮುಗಿದ ಮೇಲೆ 3 ದಿನಗಳ ಕಾಲ ಇಲ್ಲಿ ಪ್ರವಚನ ಮತ್ತೆ ಪ್ರಾರಂಭವಾಗುವ ಹಾಗೆ ಆಗಿದೆ. ಇಲ್ಲಿ ಮಹಾಭಾರತ ಉಪನ್ಯಾಸ ಮತ್ತು ಅದಕ್ಕಿಂತ ಹಿಂದೆ ಬನ್ನಂಜೆ ಗೋವಿಂದಾಚಾರ್ಯರಿಂದ ಉಪನಿಷತ್, ಐತರೆಯ ಉಪನಿಷತ್ ಉಪನ್ಯಾಸ ಮೊದಲಾದವುಗಳು ಇಲ್ಲಿ ನಮ್ಮ ಕಣ್ಣೆದುರಿಗೆ ನಡೆದಿದೆ.
ಈಗ ಈ 3 ದಿನದ ಉಪನ್ಯಾಸವನ್ನು ಪೂಜ್ಯ ಶ್ರೀಪಾದರು ತಮ್ಮ ಅನುಗ್ರಹ ಸಂದೇಶದೊಂದಿಗೆ ನಾನಿವತ್ತು ಮುಂದೆ ಶ್ರೀಪಾದರು ಬರ್ತಾರೆ ಅಂತ ಹೇಳುವಾಗ ನನಗೆ ಗೊತ್ತಿಲ್ಲದೆ ಪರ್ಯಾಯ ಶ್ರೀಪಾದರು ಬರ್ತಾರೆ ಅಂತ ಹೇಳಿಬಿಟ್ಟೆ ಇಲ್ಲಿ. ಅಂದರೆ ಪುತ್ತಿಗೆ ಶ್ರೀಪಾದರು ಬರ್ತಾರೆ ಅಂತ ಹೇಳಬೇಕಿತ್ತು. ಮಧ್ವಾಚಾರ್ಯ ನೈವೇದ್ಯ ಮಾಡಿದ್ರೆ ಪರ್ಯಾಯ ಶ್ರೀಪಾದರಿ ಎಕ್ಸ್ಟೆಂಡೆಡ್. ಇವತ್ತು ಹಸ್ತೋದಕ ಕೃಷ್ಣದೇವರ ನೈವೇದ್ಯವನ್ನು ಬಂಗಾರದ ಪಾತ್ರೆಗಳಲ್ಲಿ ತಂದು ನೈವೇದ್ಯ ಮಾಡಿದ್ದು ನಮ್ಮ ಪುತ್ತಿಗೆ ಶ್ರೀಪಾದರೆ ಮಧ್ವನವಮಿ ಆಚರಣೆಯನ್ನು ವಿಶೇಷವಾಗಿ ಮಾಡಿದ್ದು. ಮತ್ತು ಉತ್ತರ ಪೂಜೆಯನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಶಿರೂರು ಮಠದಿಂದಲೇ ಹೇಳಿಕೊಂಡ್ರು. ಹೀಗೆ ಅಂತಹ ಶ್ರೀಪಾದರ ಅನುಗ್ರಹ ಸಂದೇಶದೊಂದಿಗೆ ಹರಿಸಬೇಕಾಗಿ ಕೇಳಿಕೊಳ್ತೀನಿ.